ಸ್ಟಾರ್ಟ್ ಹಾಯ್ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ, ವೆಲ್ಕಮ್ ಬ್ಯಾಕ್. ಅವಾಗಲೇ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು, ಆಡಿಯೋ ಸರಿಗೆ ಬರ್ತಾ ಇರಲಿಲ್ಲ, ಸೊ ಹಂಗಾಗಿ ಚೇಂಜ್ ಮಾಡತ್ತಿ. ಓಕೆ, ನಾವು ಲೈವ್ ಮಾಡ್ತಾ ಇರೋ ಉದ್ದೇಶ ಆಗಲೇ ನಾನು ನಿಮಗೆ ಮಾತಾಡ್ತಾ ಇದ್ದೆ. ಸೋಮವಾರ ಬಂದಂತಹ CCB ಟೀಮು ನಮ್ಮ ಹತ್ರ ಬಂದು ಅವ್ರ ಹತ್ರ ಸರ್ಚ್ ವಾರೆಂಟ್ ಇತ್ತು. ಸೊ ಒಂದು FIR ಆಧರಿಸಿ ಇದ್ದಂಥ ಒಂದು ಸರ್ಚ್ ವಾರೆಂಟ್, ಅದು ಕೋರ್ಟಿಂದನೇ ಇದ್ದಿದ್ದು ಸರ್ಚ್ ವಾರೆಂಟ್. ಅದನ್ನು ತಗೊಂಡು ಬಂದು ನಮ್ಮ ಹತ್ರ ಇರುವಂತಹ ಆ ಕೇಸಿಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಅದು ಯಾವುದೇ ಆಡಿಯೋ, ವಿಡಿಯೋ ಅಥವಾ ಡಿಜಿಟಲ್ ದಾಖಲೆಗಳು ಯಾವುದೇ ಇದ್ರೂ ಕೂಡ ಅದನ್ನ ಸೀಸ್ ಮಾಡಿ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದ್ದು. ಬಟ್ ಅದರಲ್ಲಿ ಸ್ಪಷ್ಟವಾಗಿ ಬರೆದಿತ್ತು, ಯಾವುದೇ ಕಾರಣಕ್ಕೂ ಪವರ್ ಟಿವಿ ಎಂಪ್ಲಾಯೀಸಿಗೆ ಅದನ್ನ ಹರಾಸ್ ಮಾಡಬಾರ್ದು, ಜೊತೆಗೆ ಈ ಕೇಸಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಮಾತ್ರ ತಗೋಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಕೋರ್ಟ್ ಆದೇಶದಲ್ಲಿ ಕೊಟ್ಟಿತ್ತು. ಆ ಆರ್ಡರ್ ಕಾಪಿ ನಮ್ಮ ಹತ್ರನೂ ಕೂಡ ಇತ್ತು, ನಮ್ಮ ಲಾಯರ್ ಹತ್ರ ಇತ್ತು, ಹಾಗೆ CCB ಆಫೀಸರ್ಸ್ ಹತ್ರನೂ ಇತ್ತು. ಸುಮಾರು ಒಂದು 12-15 ಜನರ ತಂಡ CCB ಆಫೀಸರ್ಸ್ ಎಲ್ಲರೂ ಬಂದಿದ್ದು. ಬಿಗಿನಿಂಗ್ ಬಂದ್ರು 4:15 ಅಷ್ಟರಲ್ಲಿ ನಮ್ಮ ಹತ್ರ ಇದ್ದಂತಹ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳು, ಜೊತೆಗೆ ನಮ್ಮ ಎಡಿಟಿಂಗ್ ಸೂಟಲ್ಲಿ ಇದ್ದಂತಹ ಒಂದಷ್ಟು ಡಾಟಾ, ಹಾರ್ಡ್ ಡಿಸ್ಕ್ಗಳು, ನಮ್ಮ ಕಂಪ್ಯೂಟರ್ಗಳು, ಜೊತೆಗೆ ಬಾಸ್ ಅವರ ಕ್ಯಾಬಿನ್ ಅಲ್ಲಿ ಇದ್ದಂತಹ ಕಂಪ್ಯೂಟರ್, ಹಾರ್ಡ್ ಡಿಸ್ಕ್, ಇದೆಲ್ಲವನ್ನೂ ಕೂಡ ವಶಪಡಿಸ್ಕೊಂಡ್ರು. ಫಸ್ಟ್ ಅದೆಲ್ಲವೂ ಆದ್ಮೇಲೆ ಮಹಾಜರ್ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಏನೇನು ತಗೊಂಡಿದೀವಿ ಅನ್ನೋದ್ರ ಬಗ್ಗೆ ಮಹಾಜರ್ ಮಾಡ್ತಾ ಹೋದ್ರು. ಇನ್ನು ಮೇನ್ ವೈಲ್ ಬಹುಶಃ ಅವರಿಗೆ ಸಾಕಷ್ಟು ಒಂದು ಕರೆಗಳು ಬರ್ತಾ ಇದ್ವು, ಪ್ರೆಷರ್ ಬರ್ತಾ ಇತ್ತು. ಅದು ಎಲ್ಲಿಂದ ಬರ್ತಾ ಇತ್ತು ನಮಗೆ ಗೊತ್ತಿಲ್ಲ. ನಮಗೆ ಸರ್ ಸುಮ್ಮನೆ ಕ್ಯಾಶುವಲ್ ಆಗಿ ನಾವು ಮಾತಾಡ್ತಿರೋದು, ಫ್ರೆಂಡ್ಲಿ ಮಾತಾಡ್ತಿರೋದು ಅಂತ ಹೇಳಿ ಒಂದಷ್ಟು ಜನ ಪೊಲೀಸರು ನಮ್ಮ ಹತ್ರನೇ ಹೇಳ್ತಾ ಹೋದ್ರು. ಇಲ್ಲ, ನಮಗೆ ಮೇಲಿಂದ ಒತ್ತಡ ಇದೆ, ನಾವು ಬೇಗ ಮುಗಿಸ್ಲೇಬೇಕು, ಇದನ್ನ ನಾವು ಕೆಲಸ ಹೊರಡಬೇಕು, ನಮಗೆ ಇನ್ನಷ್ಟು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಅಲ್ಲಿಂದ ಏನ್ ಇನ್ಸ್ಟ್ರಕ್ಷನ್ಸ್ ಇತ್ತು ನಮಗೆ ಗೊತ್ತಿಲ್ಲ. ಸೊ ಕೊನೆಗೇನಾಯ್ತು, ಅದಾದ್ಮೇಲೆ ಸರ್ವರ್ ರೂಮಿಗೆ ಬಂದ್ರು. ನಮ್ಮ ಸರ್ವರ್ ರೂಮಲ್ಲಿ ಹೋಗಿ ಅಲ್ಲಿನ ಸರ್ವರ್ ಸಿಸ್ಟಮ್ ಅನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ಏನಿರುತ್ತೆ, ಹೇಗೆ ಲೈವ್ ಹೋಗುತ್ತೆ, ಎಲ್ಲವನ್ನೂ ನಮ್ಮ ಹತ್ರ ಕೇಳಿ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಟೆಕ್ನಿಕಲ್ ಟೀಮ್ ಅವ್ರಿಗೆ ಏನೇನು ಬೇಕು ಎಲ್ಲವನ್ನೂ ಬ್ರೀಫ್ ಮಾಡ್ತಾ ಹೋದ್ರು. ಹಾಗೆ ಅವರು ತಮ್ಮ ಟೆಕ್ನಿಕಲ್ ಟೀಮ್ ಅನ್ನ ಕರೆಸ್ಕೊಂಡು ಹೇಗೆ ಈ ಇದರಲ್ಲಿರುವಂತಹ ಸಿಸ್ಟಮ್ ಅಲ್ಲಿ, ಅಂದ್ರೆ ಸರ್ವರ್ ಸಿಸ್ಟಮ್ ಅಲ್ಲಿ ಇರುವಂತಹ ಡಾಟಾ, ಅದನ್ನ ನಾವು ತಗೋಬೇಕು ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳ್ತಾ ಹೋದ್ರು. ಸೊ ನಾವು ಅವರಿಗೆ ಮನವಿ ಮಾಡಿದ್ದಿಷ್ಟೇ, ನಮ್ಮ ಟೆಕ್ನಿಕಲ್ ಟೀಮ್ ಮನವಿ ಮಾಡ್ತು, ಜೊತೆಗೆ ನಾವೆಲ್ಲ ಸ್ಟಾಫು ಕೂಡ ಹೋಗಿ ಮನವಿ ಮಾಡಿದ್ವಿ. ಸರ್, ನಿಮಗೆ ಬೇಕಾಗಿರುವಂತಹ ಎಲ್ಲಾ ಡಾಟಾಗಳನ್ನ ನಾವು ಕೊಟ್ಟಾಗಿದೆ, ಡಾಕ್ಯುಮೆಂಟ್ಸ್ ಕೊಟ್ಟಾಗಿದೆ, ಆದ್ರೆ ಈ ಸರ್ವರ್ ಸಿಸ್ಟಮ್ ಅಲ್ಲಿ ಯಾವುದೇ ದಾಖಲೆ ಇರೋದಿಲ್ಲ. ನಾವು ಲೈವ್ ಮಾಡಬೇಕು, ನಮ್ಮ ಲೈವ್ ಹೋಗ್ಬೇಕು ಅಂತ ಹೇಳಿದ್ರೆ ಇರುವಂತದ್ದು ಒಂದೇ ದಾರಿ, ಇದು ಸರ್ವರ್ ಸಿಸ್ಟಮ್. ಇದರಿಂದಾನೇ ನಾವು ಲೈವ್ ಹೋಗಕ್ಕಾಗೋದು. ನೀವು ಇದನ್ನೇನಾದ್ರೂ ಮಾಡಿದ್ರೆ, ಇದನ್ನ ತಗೊಂಡ್ರೆ ನಮಗೆ ಲೈವ್ ಕಟ್ ಆಗುತ್ತೆ, ಅಥವಾ ನೀವು ಮಾಡೋ ಹಾಗಿಲ್ಲ, ಯಾಕಂದ್ರೆ ಕೋರ್ಟಿಂದನೂ ನಿಮಗೆ ಅದು ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಕೂಡ, ಇಲ್ಲ ಇದ್ರಲ್ಲಿ ಡಾಟಾ ಇದೆ, ನಮಗೆ ಗೊತ್ತು, ನಮಗೆ ಬೇಕು ಈ ಡಾಟಾ ಅಂತಾನೆ ಅವರು ಹಠ ಹಿಡಿದ್ರು. ಸರಿ ಆಯ್ತು, ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿದ್ಮೇಲೆ ಅವ್ರಿಗೆ ನಾವು ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ವಿ, ಇದರಲ್ಲಿರೋ ಹಾರ್ಡ್ ಡಿಸ್ಕ್ ಬೇಕಾದ್ರೆ ನಾವು ಕೊಡ್ತೀವಿ. ಇದುವರೆಗೂ ನಾವು ಮಾಡಿರುವಂತಹ ಯಾವುದೇ ಲೈವ್ ಟೆಲಿಕಾಸ್ಟ್ ಇರಲಿ ಅಥವಾ ಏನೇ ರೆಕಾರ್ಡೆಡ್ ಪ್ರೋಗ್ರಾಮ್ಸ್ ಇರಲಿ, ಎಲ್ಲವನ್ನೂ ಕೂಡ ನಿಮಗೆ ಡಾಟಾ ನಾವು ಕೊಡ್ತೀವಿ, ಬೇಕಾದ್ರೆ ಹಾರ್ಡ್ ಡಿಸ್ಕ್ ತಗೊಂಡು ಹೋಗಿ ದಯವಿಟ್ಟು ಈ ಸಿಸ್ಟಮ್ ಅನ್ನ ಬಿಡಿ ಅಂತ ಹೇಳಿದ್ವಿ. ಅದಕ್ಕೂ ಅವ್ರು ಒಪ್ಲಿಲ್ಲ. ಈ ಸಿಸ್ಟಮ್ ಬೇಕೇ ಬೇಕು ನಮಗೆ ಅಂತ ಹೇಳಿ ಆ ಸಿಸ್ಟಮ್ ಅನ್ನ ತಗೊಂಡ್ರು. ಯಾವಾಗ ಆ ಸಿಸ್ಟಮ್ ಅನ್ನ ತಗೊಂಡ್ರು, ಡಿಸ್ಮ್ಯಾಂಟಲ್ ಮಾಡ್ಕೊಂಡ್ರು, ಅವಾಗ ನಮ್ಮ ಲೈವ್ ಕಟ್ ಆಯ್ತು. ಸೊ ನಾವೀಗ ಲೈವ್ ಹೋಗ್ತಾ ಇಲ್ಲ. ಈಗ ಏನ್ ನೀವು ಚಾನಲ್ ಅಲ್ಲಿ ನೋಡ್ತಾ ಇದ್ರಿ, ನಮ್ಮ ಚಾನಲ್ ಬ್ಲಾಂಕ್ ಆಗಬಾರ್ದು, ಬ್ಲಾಕ್ ಬರಬಾರ್ದು ಅಂತ ಹೇಳಿ ಡೆಲ್ಲಿಯಿಂದ ಪ್ಲೇಔಟ್ ಇಂದಾನೆ ಆಲ್ರೆಡಿ ಇರುವಂತಹ ಕೆಲವೊಂದಿಷ್ಟು ಪ್ರೋಗ್ರಾಮ್ ಮಾತ್ರ ರನ್ ಆಗ್ತಾ ಇದೆ ಹೊರತು ಲೈವ್ ನಾವು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಸ್ಪಷ್ಟವಾಗಿ ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಜೊತೆಗೆ ಮಾಧ್ಯಮದ ಮೇಲೆ ಆಗಿರುವಂತಹ ಒಂದು ಹಲ್ಲೆ. ಇದು ನೀವು ಬೇರೆ ಚಾನೆಲ್ ಅವರು ಇದನ್ನ ಯಾಕೆ ಮಾಡ್ತಾ ಇಲ್ಲ, ಇದನ್ನ ಯಾಕೆ ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅವ್ರದೇ ಆದಂತಹ ಆಬ್ಲಿಗೇಷನ್ಸ್ ಇರ್ಬೋದು, ಅಥವಾ ಪ್ರೆಷರ್ ಇರ್ಬೋದು, ಅಥವಾ ಅವ್ರು ಹೇಳ್ತಾರೆ ಇಂಜಂಕ್ಷನ್ ಆರ್ಡರ್ ಇದೆ ಹಾಗಾಗಿ ನಾವು ಮಾಡಲ್ಲ ಅಂತ ಹೇಳಿ. ಫೈನ್, ಇಂಜಂಕ್ಷನ್ ಇದ್ರೆ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡಬೇಡಿ, ಅಥವಾ CM ಬಗ್ಗೆ ಮಾತಾಡಬೇಡಿ, ಅದ್ರ ಬಗ್ಗೆ ಇದೆಯಾ ಇಂಜಂಕ್ಷನ್ ಅಥವಾ ಸ್ಟೇ ಇದೆಯಾ, ಫೈನ್ ಮಾತಾಡಬೇಡಿ, ನಾವು ಯಾರು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ನಾವು ಕೇಳ್ತಾ ಇರೋದು, ಇವತ್ತೊಂದು ಚಾನೆಲ್ ಅನ್ನ ಮುಚ್ಚಿದ್ದಾರೆ, ಚಾನೆಲ್ ನ ಒಂದು ಲೈವ್ ಟೆಲಿಕಾಸ್ಟ್ ಅನ್ನ ಮುಚ್ಚಿದ್ದಾರೆ. ಇವತ್ತು ನಮಗಾಗಿದೆ, ನಾಳೆ ನಿಮಗೂ ಆಗ್ಬಹುದು. ನಾವೆಲ್ಲರೂ ಇದೇ ವ್ಯವಸ್ಥೆಯಲ್ಲಿ ಬದುಕ್ತಾ ಇರೋರು. ಇವತ್ತು ಇದು ಒಂದು ಚಾನೆಲ್, ಪವರ್ ಟಿವಿಯ ಚಾನೆಲ್ ಮಾತ್ರ ಸಮಸ್ಯೆ ಅಂತ ಹೇಳಿ ಯಾರು ಅನ್ಕೋಬೇಡಿ. ಇದು ನಾಳೆ ನಿಮ್ಮ ಚಾನೆಲ್ಗೂ ಖಂಡಿತವಾಗ್ಲೂ ಆಗತ್ತೆ. ನಾಳೆ ದಿನ ಬರುವಂತಹ ಸರ್ಕಾರಗಳು, ನೀವು ಸರ್ಕಾರದ ವಿರುದ್ಧ ಯಾವುದೇ ರೀತಿ ಮಾತಾಡೋ ಹಾಗಿಲ್ಲ, ಧ್ವನಿ ಎತ್ತೋ ಹಾಗಿಲ್ಲ. ಧ್ವನಿ ಎತ್ತಿದ್ರೆ ನಿಮಗೆ ಪವರ್ ಟಿವಿಗಾದ ಗತಿಯನ್ನ ನಿಮಗೂ ಮಾಡ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಬೆದರಿಕೆಗಳು ಬರುತ್ತೆ. ಬರ್ದಿಟ್ಕೊಳ್ಳಿ ನನ್ನ ಈ ಮಾತುಗಳನ್ನ. ಫೈನ್, ನೀವು ಮಾಡಲ್ಲ, ನೀವು ಇದ್ರ ಬಗ್ಗೆನೂ ಟೆಲಿಕಾಸ್ಟ್ ಮಾಡಲ್ಲ, ಅಥವಾ ನಮ್ಮ ನೋವನ್ನು ನೀವು ವ್ಯಕ್ತಪಡಿಸಲ್ಲ, ನಿಮ್ಮ ಚಾನಲ್ ಥ್ರೂ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣೆ ಬರ, ನಿಮಗೆ ಬಿಟ್ಬಿಡ್ತೀನಿ. ನಾನು ನಿಮ್ಮ ಬಗ್ಗೆ ಬ್ಲೇಮು ಮಾಡಲ್ಲ, ನಿಮ್ಮ ಬಗ್ಗೆ ನಾನು ಮಾತಾಡೋದು ಇಲ್ಲ. ಫೈನ್, ಅದು ನಿಮ್ಮ ಮ್ಯಾನೇಜ್ಮೆಂಟ್ ನ ಡಿಸಿಷನ್. ಯಾಕಂದ್ರೆ ನಿನ್ನೆಯಿಂದ ನಮಗೆ ಬರ್ತಾ ಇರುವಂತಹ ಕಾಲ್ಗಳಲ್ಲಿ ಎಲ್ಲಾ ಚಾನೆಲ್ನ ಎಂಪ್ಲಾಯಿಗಳು, ಸೀನಿಯರ್ ಎಂಪ್ಲಾಯಿಗಳು, ಎಡಿಟರ್ಗಳು, ಆ ಚಾನೆಲ್ನ ಹಿರಿಯ ಪತ್ರಕರ್ತರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರೆ, ನಾವು ನಿಮ್ ಜೊತೆ ಇದೀವಿ ರೆಹಮಾನ್, ನಿಮಗೇನಾದ್ರೂ ಪ್ರಾಬ್ಲಮ್ ಆದ್ರೆ, ನಿಮ್ಮ ಸಿಬ್ಬಂದಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವು ನಿಮ್ ಜೊತೆಗೆ ಇರ್ತೀವಿ. ಆದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಡಿಸಿಷನ್ ಇದು. ನಾವು ನಿಮ್ಮ ಪವರ್ ಟಿವಿ ಜೊತೆಗೆ ನಾವು ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೂ ವಿಷಾದ ಇದೆ, ನಮಗೂ ನೋವಿದೆ, ನಾವು ಕೂಡ ನಿಮ್ಮ ಹಾಗೆ ಎಂಪ್ಲಾಯಿ. ಬಟ್ ಯಾವುದೇ ಕಾರಣಕ್ಕೂ ಒಬ್ಬ ಸಿಬ್ಬಂದಿಗೆ, ಒಬ್ಬ ಪತ್ರಕರ್ತನಿಗೆ ನೋವಾಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಾರಲ್ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಿ ಅಂತ ಹೇಳಿ ನಮಗೆ ಗೊತ್ತು.
ಇವ್ರ ಜೊತೆಗೆ ಬೇರೆ ಇಡೀ ರಾಜ್ಯಾದ್ಯಂತ ನಾವು ಇವತ್ತು ನೋಡ್ತಾ ಇದೀವಿ, ಅಲ್ಲಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದಾರೆ, DC ಕಚೇರಿಗಳಿಗೆ ಹೋಗಿ ಮನವಿ ಪತ್ರನ ಕೊಡ್ತಾ ಇದಾರೆ. ಅದೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಾಕಷ್ಟು ಸಂಘಟನೆಗಳು ನಮಗೆ ಬೆಂಬಲವನ್ನ ನೀಡ್ತಾ ಇವೆ. ನಾವಿವತ್ತು ಎಸ್ ನಿಮಗೆ ಹೇಳ್ತಾ ಇದೆ, ಒಂದು ಲೈವ್ ಟೆಲಿಕಾಸ್ಟ್ ನ ಕಟ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಫೇಸ್ಬುಕ್ ಮತ್ತೆ ನಮ್ಮ ಯೂಟ್ಯೂಬ್, ಫೇಸ್ಬುಕ್ಕಿಗೂ ಬಂದ್ರು, ಫೇಸ್ಬುಕ್ ನ ID ಕೇಳಿದ್ರು, ಲಾಗಿನ್ ಪಾಸ್ವರ್ಡ್ ಕೇಳಿದ್ರು, ಅವ್ರು ಏನೇನ್ ಕೇಳಿದ್ರು ಅದೆಲ್ಲವನ್ನೂ ಕೂಡ ನಾವು ಪ್ರೊವೈಡ್ ಮಾಡ್ತಾ ಹೋದ್ವಿ. ಅದಾದ್ಮೇಲೆ ಅವರೇ ಒಂದು ಬೇರೆ ರಿಕವರಿಗೆ ಒಂದು ಇಮೇಲ್ ID ಅನ್ನ ಕೊಟ್ಕೊಂಡ್ರು, ಪಾಸ್ವರ್ಡ್ ಚೇಂಜ್ ಮಾಡಿದ್ರು, ಅಲ್ಲಿಗೆ ನಮಗೆ ಆಕ್ಸೆಸ್ ಅನ್ನ ಕಟ್ ಮಾಡಿದ್ರು. ನಾವೀಗ ಫೇಸ್ಬುಕ್ ಅಲ್ಲೂ ಲೈವ್ ಬರಕ್ ಆಗ್ತಾ ಇಲ್ಲ, ಅದನ್ನು ಬ್ಲಾಕ್ ಮಾಡಾಗಿದೆ. ಯೂಟ್ಯೂಬ್ ಅಲ್ಲೂ ಅದೇ ಸೇಮ್ ಥಿಂಗ್, ಲಾಗಿನ್ ID ಪಾಸ್ವರ್ಡ್ ತಗೊಂಡ್ರು, ಅದನ್ನು ಬ್ಲಾಕ್ ಮಾಡಿದ್ರು. ನಾವು ಅದನ್ನು ಆಕ್ಸೆಸ್ ಮಾಡಕ್ಕಾಗಲ್ಲ. ಈಗ ನಾವು ಅಲ್ಲೂ ಕೂಡ ಲೈವ್ ಬರಕ್ಕಾಗಲ್ಲ, ಅಥವಾ ನಾವು ಅಲ್ಲೂ ಕೂಡ ನಮ್ಮ ವಿಡಿಯೋಸ್ ನ ಶೇರ್ ಮಾಡಕ್ಕಾಗಲ್ಲ. ಇನ್ನೊಂದು ಅವ್ರು ಮಾಡಿದಂತ ಕೆಲಸ ಅಂತ ಹೇಳಿದ್ರೆ ಸ್ವಿಚರಿಗೆ ಕೈ ಹಾಕಿದ್ರು. ಸ್ವಿಚರ್ ನಿಮಗೆ ಹೇಳ್ತೀನಿ, ಪ್ರೊಡಕ್ಷನ್ ಕಂಟ್ರೋಲ್ ರೂಮ್ ಅಂತ ಹೇಳಿ ನಮ್ಮ PCR ಸೆಟಪ್ ಇರುತ್ತೆ. ಸೊ ಅದರಲ್ಲಿ ಒಂದು ಸ್ವಿಚಿಂಗ್ ಬೋರ್ಡ್ ಇರುತ್ತೆ, ಅದೊಂದು ಹಾರ್ಡ್ವೇರ್ ಥಿಂಗ್ ಅದು. ಸೊ ಅದ್ರಲ್ಲಿ ಸಾಫ್ಟ್ವೇರ್ ಇರೋದಿಲ್ಲ, ಅದು ಏನಿದ್ರು ಕೂಡ ಅದ್ರಲ್ಲಿ ಡಾಟಾ 5 ಪೈಸೆ ಡಾಟಾ ಇರಲ್ಲ. ಅದ್ರಲ್ಲಿ ಇರೋದು ಬರೀ ಅದು ಸ್ವಿಚ್ಗಳು ಮಾತ್ರ. ಆಡಿಯೋ ವಿಡಿಯೋ ಸ್ವಿಚ್ ಮಾಡೋದಕ್ಕೆ, ನಾವು ವಿಡಿಯೋಗಳನ್ನ ಆನ್ ಏರ್ ಕೊಡೋದಕ್ಕೆ ಅಥವಾ ಆಡಿಯೋನ ಆನ್ ಏರ್ ತಗೊಳ್ಳೋದಕ್ಕೆ ಇರುವಂತ ಸ್ವಿಚರ್ ಪ್ಯಾನಲ್ ಅದು. ಸೊ ಅದನ್ನ ಯಾಕೆ ಸ್ವಾಮಿ ತಗೊಳ್ತಾ ಇದ್ರೆ, ಅದು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ, ಅದರಲ್ಲಿ ಡಾಟಾ ಇಲ್ಲ ಅಂತ ಹೇಳಿ ಪರಿಪರಿಯಾಗಿ ಬೇಡಿದ್ರು. ಅವ್ರಿಗೆ ಇದ್ದಿದ್ ಸಿಂಪಲ್ ಒಂದು ಇನ್ಸ್ಟ್ರಕ್ಷನ್, ನೀವು ಏನ್ ಮಾಡ್ತಿರೋ ನಮಗೆ ಗೊತ್ತಿಲ್ಲ, ಚಾನಲ್ ಆಫ್ ಏರ್ ಆಗ್ಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತದು. ಅವ್ರೇನ್ ಹೇಳೋದ್ ಬೇಕಾಗಿಲ್ಲ ನಮಗೆ. ಅವ್ರಿಗೆ ಬರ್ತಾ ಇದ್ದಂತ ಪ್ರೆಷರ್ ಕಾಲ್ಗಳು ಅದರಲ್ಲೇ ಗೊತ್ತಾಗ್ತಿತ್ತು ನಮಗೆ, ಅವ್ರ ಇಂಟೆನ್ಷನ್ ಕ್ಲಿಯರ್ ಆಗಿದೆ, ಇದನ್ನ ಏನೇ ಆದ್ರೂ ಮಾಡಿ ಲೈವ್ ಅನ್ನ ನಿಲ್ಲಿಸಬೇಕು ಅಂತ ಹೇಳಿ. ಸೊ ಸ್ವಿಚರ್ ಪ್ಯಾನಲ್ ಅನ್ನು ಕೂಡ ತೆಗೆದುಕೊಂಡು ಹೋದ್ರು. ಸೊ ಅದನ್ನ ಮತ್ತೆ ನಾವು ತರಬೇಕು, ಹೊರಗಡೆಯಿಂದ ಬೈ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಲಕ್ಷಾಂತರ ಖರ್ಚಾಗುತ್ತೆ. ನಾವು ಆಸ್ ಅ ಎಂಪ್ಲಾಯಿ ನಾವಿಲ್ಲಿ ಕೆಲಸ ಮಾಡ್ತಾ ಇದೀವಿ, ಏನ್ ಮಾಡಬೇಕು, ಆಲ್ಟರ್ನೇಟ್ ಏನ್ ಮಾಡಬೇಕು ಅನ್ನೋಂಥ ಒಂದು ಒದ್ದಾಟದಲ್ಲೇ ನಾವು ಇನ್ನೂ ಕೂಡ ಇದ್ದೀವಿ. ಈಗ ನಮಗೆ ನಮ್ಮ ಮುಂದೆ ದಾರಿ ಇರುವಂತದ್ದು ಕೋರ್ಟ್ ಮೂಲಕ ನಾವು ಅದನ್ನ ತಗೋಬೇಕಾಗುತ್ತೆ. ಕೋರ್ಟ್ ಮೂಲಕ ಕೋರ್ಟ್ ಪ್ರೊಸೀಡಿಂಗ್ಸ್ ಒಂದ್ ಕಡೆ ನಡೀತಾ ಇದೆ. ನಾವು ಕೂಡ ಅಪೀಲ್ ಮಾಡಿದೀವಿ, ದಯವಿಟ್ಟು ಲೈವ್ ಟೆಲಿಕಾಸ್ಟ್ ಅನ್ನ ಈ ತರ ನಿಲ್ಸಿದ್ದಾರೆ, ಇದು ಇಲ್ಲಿಗಲ್ ಥಿಂಗ್, ಇದನ್ನ ಮಾಡಬಾರ್ದಿದ್ದನ್ನ ಅವ್ರು ಮಾಡಿದ್ದಾರೆ. ದಯವಿಟ್ಟು ನಮಗೆ ವಾಪಸ್ ರೀಸ್ಟೋರ್ ಮಾಡ್ಕೊಡಿ, ಲೈವ್ ಮತ್ತೆ ಟೆಲಿಕಾಸ್ಟ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದೀವಿ. ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ, ಕೋರ್ಟ್ ಯಾವಾಗ ನಮಗೆ ಅದು ಲೈವ್ ರಿಸ್ಟೋರ್ ಮಾಡ್ಕೊಡುತ್ತೆ ಗೊತ್ತಿಲ್ಲ. ಅದ್ರ ಪ್ರಕಾರ ನಾವು ನಡೀತೀವಿ. ಕೋರ್ಟ್ನ ವಿರುದ್ಧವಾಗಿ ಆಗ್ಲಿ ಅಥವಾ ತನಿಖೆಗೆ ಅಡ್ಡಿಪಡಿಸೋ ಒಂದು ನಿಟ್ಟಿನಲ್ಲಾಗ್ಲಿ ನಾವು ಮಾಡೋದಿಲ್ಲ. ಇವತ್ತೆಲ್ಲ ಪವರ್ ಟಿವಿಯ ಸಿಬ್ಬಂದಿ ಎಲ್ರಿಗೂ ನಾವು ಕೇಳ್ಕೊಳ್ಳೋದು ಇಷ್ಟೇನೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಅಫ್ಕೋರ್ಸ್ ಕೆಲವ್ರ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯ ಆಲೋಚನೆಗಳು, ಮೈಂಡಲ್ಲಿ ಬೇರೆ ಬೇರೆ ರೀತಿಯ ಆಲೋಚನೆಗಳು ಬರ್ತಿರ್ಬೋದು. ಏನಪ್ಪಾ ಮಾಡೋದು, ಮುಂದೆ ಬ್ಲಾಂಕ್ ಆಗಿದ್ದೀವಿ, ಚಾನಲ್ ಈ ತರ ಕ್ಲೋಸ್ ಮಾಡ್ಬಿಟ್ರೆ ನಮ್ಮ ಗತಿ ಏನು, ನಮ್ಮ ಫ್ಯಾಮಿಲಿಯ ಗತಿ ಏನು, ಏನ್ ಮಾಡ್ಬೇಕು, ಸಂಬಳ ಆಗೋದಿಲ್ವಾ? ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ನಮ್ಮ ಚಾನಲ್ ಆಗ್ಲಿ, ಪ್ರತಿಯೊಂದು ಯಾವುದೇ ಚಾನಲ್ ಆಗ್ಲಿ ವರ್ಕ್ ಮಾಡೋದು ನಾವು ಮಾಡುವಂತಹ ಸುದ್ದಿ, ನಾವು ಮಾಡುವಂತಹ ಸ್ಟೋರಿ, ಅದಕ್ಕೆ ಬೇಸ್ಡ್ ಆಗಿ ಬರುವಂತಹ ನಮಗೆ TRP, ಆ TRP ಅನ್ನ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಬರುವಂತಹ ಆಡ್ ರೆವಿನ್ಯೂ, ಕಮರ್ಷಿಯಲ್ಸ್ ನಮಗೆ ಏನ್ ಬರುತ್ತೆ, ಸೋಮವಾರ 11 ಗಂಟೆಯಿಂದ ಇದುವರೆಗೂ ಕೂಡ ನಾವು ಆನ್ ಏರ್ ಹೋಗಿಲ್ಲ. ನಮಗೆ ಕೊಟ್ಟಂತಹ ಕಮರ್ಷಿಯಲ್ ಎಷ್ಟು ಲಾಸ್, ಅವರೆಲ್ಲರೂ ಯಾರು ಒಂದು ಆಡ್ ನಮ್ಮಲ್ಲಿ ಟೆಲಿಕಾಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನದ ರೆವಿನ್ಯೂ ಲಾಸ್, ಇನ್ನು ಯಾವಾಗ ಲೈವ್ ರಿಜಿಸ್ಟರ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಅಲ್ಲಿವರೆಗೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರುವಂತವ್ರು ಅವ್ರು ನಮಗೆ ದುಡ್ಡು ಕೊಡೋದಿಲ್ಲ. ಅದಿಷ್ಟು ರೆವಿನ್ಯೂ ಲಾಸ್ ಆದ್ರೆ ನಾವು ತಿಂಗಳಿಗೆ ಸಂಬಳ ಕೊಡೋದು ಹೇಗೆ? ಆ ಒಂದು ಪ್ರಶ್ನೆ ಮುಂದೆ ಇಡ್ತಾ ಇದೀವಿ, ಉತ್ತರ ನಮಗೂ ಗೊತ್ತಿಲ್ಲ, ಹೇಗೆ ಗೊತ್ತಿಲ್ಲ ನಮಗೆ. ಸೊ ಅದು ಬಹುಶಃ ಎಷ್ಟೋ ಜನಕ್ಕೆ ಮೈಂಡ್ ಅಲ್ಲಿ ಇರ್ಬೋದು, ನನ್ನ ಸಂಬಳ ಹೋಯ್ತು ಇವತ್ತು, ನನ್ನ ಸಂಬಳ ಹೋಗ್ಬಿಡುತ್ತೆ, ನಾನೇನ್ ಮಾಡ್ಲಿ ಅಂತ ಹೇಳಿ. ಬಟ್ ಒಂದಂತೂ ನಿಜ, ಒಂದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು, ನೀವು ಎಷ್ಟು ದಿನ ನಮ್ಮನ್ನ ಬ್ಲಾಕ್ ಮಾಡಿಡ್ತೀರಾ ಮಾಡಿ ನೋಡೋಣ. ನಾವು ಕೋರ್ಟ್ ಮೂಲಕ ಹೋರಾಡ್ತೀವಿ, ಕೋರ್ಟಿಂದ ನಮಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ಮತ್ತೆ ಲೈವ್ ರಿಜಿಸ್ಟೋರ್ ಆಗುತ್ತೆ, ಮತ್ತೆ ನಿಮ್ಮ ಮುಂದೆ ಬರ್ತೀವಿ ನಾವು. ಬಟ್ ನಮ್ಮ ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಏನಿದೆಯಲ್ಲ, ಸೊ ಅದು ಖಂಡಿತವಾಗ್ಲೂ ನಿಲ್ಲೋದಿಲ್ಲ. ನೀವು ಧ್ವನಿ ಮುಚ್ಚಿಸಬಹುದು, ಅಥವಾ ನಾಳೆ ದಿನ ಯಾರನ್ನಾದ್ರೂ ಗೂಂಡಾಗಳನ್ನ ಕಳಿಸಿ ನಮ್ಮ ಮೇಲೆ ಹಲ್ಲೆನೂ ಮಾಡಬಹುದು. ನೀವು ಅದಕ್ಕೂ ಹೇಸೋದಿಲ್ಲ ಅಂತ ಗೊತ್ತು ನಮಗೆ. ಮಾಡಿ, ನಿಮಗೆ ಏನೇನ್ ಪ್ರೆಷರ್ ಟ್ಯಾಕ್ಟಿಕ್ಸ್ ಮಾಡಬಹುದು ಅದೆಲ್ಲವನ್ನೂ ಕೂಡ ಮಾಡಿ. ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ. ನಾವು ಒಬ್ಬ ಪತ್ರಕರ್ತರಾಗಿ ನಾವು ಇಲ್ಲಿ ನಿಂತಿದ್ದೀವಿ ಅಂದ್ರೆ, ನಾವು ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಬದುಕ್ತಾ ಇದ್ವಿ ಅಂತ ಅನ್ಕೊಂಡಿದ್ವಿ. ಬಟ್ ಇವತ್ತು ಅನಿಸ್ತಾ ಇದೆ ನಾವು ಕೂಡ ಯಾವುದೋ ಒಂದು ಬೇರೆ UP ಅಂತಹ ರಾಜ್ಯದಲ್ಲಿ ಬದುಕ್ತಾ ಇದೀವಿ ಅನ್ನುವಂತಹ ಅನುಮಾನಗಳು ನಮಗೂ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ UPಲಿ ಹಾಗಲೇ ಪತ್ರಕರ್ತರು ಓಡಾಡ್ತಾ ಇದ್ರೆ, ಅವ್ನು ಯಾರೋ ತನಿಖಾ ಪತ್ರಿಕೋದ್ಯಮ ಮಾಡ್ದ, ತನಿಖೆ ಮಾಡಿ ಯಾವುದೋ ಬಯಲಿಗಳ ಅಂದ ತಕ್ಷಣ ಶೂಟ್ಔಟ್ ಮಾಡೋದು ಎಷ್ಟೋ ಜನ. ನಾಳೆ ನಮ್ಮಲ್ಲಿ ಯಾರನ್ನಾದ್ರೂ ಶೂಟ್ಔಟ್ ಮಾಡ್ಬೋದು, ನಮ್ಮನ್ನು ಶೂಟ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಶೂಟ್ ಮಾಡ್ಬೋದು. ಬಹುಶಃ ಅಂತ ಅರಾಜಕತೆ ಬಹುಶಃ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಯಾಕೆ ಬೇರೆಯವ್ರ ಧ್ವನಿ ಎತ್ತುತ್ತಾ ಇಲ್ಲ, ಯಾಕೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಅಟ್ಲೀಸ್ಟ್ ಗಮನಕ್ಕಾದ್ರೂ ಬರ್ಬೇಕಲ್ಲ, ಸರ್ಕಾರಕ್ಕೆ ನೀವು ಮಾಡ್ತಿರೋದು ತಪ್ಪು ಅಂತ ನಾನು ಹೇಳಿ ಅಲ್ಲ. ನೀವೆಲ್ಲರೂ ಪವರ್ ಟಿವಿ ಬಗ್ಗೆ ಮಾತಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪವರ್ ಟಿವಿಯನ್ನ ಸ್ಟಾಪ್ ಮಾಡಿದರೆ, ಒಂದು ಮಾಧ್ಯಮನ ನಿಲ್ಲಿಸಿದರೆ, ಒಂದು ಮಾಧ್ಯಮದ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ದಾರೆ, ಒಂದು ಪತ್ರಿಕೋದ್ಯಮದ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ದಾರೆ ಅಂದ್ರೆ ಅದ್ರ ಬಗ್ಗೆನೂ ನೀವು ಮಾತಾಡಲ್ಲ ಅಂತ ಹೇಳಿದ್ರೆ ಐ ಡೋಂಟ್ ನೋ ಏನ್ ನಿಮಗೆ ಹೇಳಬೇಕು ಅಂತ ಹೇಳಿ. ಒಂದು ರೇಷ್ಮೆ ಸರ್ ಚೆನ್ನಾಗಿ ಮಾತಾಡ್ತಾ ಇದ್ರು ಆಗ್ಲೇ, 53 ಜನರ ಮೇಲೆ ಸ್ಟೇ ಆರ್ಡರ್ ಅನ್ನ ತರ್ತಾರೆ, ಕಂಪ್ಲೀಟ್ ಆಗಿ ಅವ್ರ ಬಗ್ಗೆ ಏನು ಪ್ರಸಾರನೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನೀವು ಸ್ಟೇ ಆರ್ಡರ್ ಅನ್ನ ತರ್ತೀರಿ ಅಂತ ಹೇಳಿದ್ರೆ
ಏನ್ ನಡೀತಾ ಇದೆ ನಿಜ ಗೊತ್ತಿಲ್ಲ ಅಂದ್ರೆ ನಿಮ್ ಬಗ್ಗೆ ನಾವು ಮಾತಾಡ್ಲೇಬಾರ್ದು. ಹಾಗಾದ್ರೆ ನಿಮ್ಮ ಬಗ್ಗೆ ಸಿಎಂ ಅವ್ರಿಗೆ ಡೈರೆಕ್ಟ್ ಆಗಿ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಯಡಿಯೂರಪ್ಪ ಅವರೇ, ಒಬ್ಬ ಒಳ್ಳೆ ಆಡಳಿತಗಾರ ಅನ್ಕೊಂಡಿದ್ವಿ ನೀವು ಲಾಸ್ಟ್ ಟೈಮ್ ಆಡಳಿತಕ್ಕೆ ಬಂದಾಗ, ಲಾಸ್ಟ್ ಟೈಮ್ ನಿಮಗಾದಂತಹ ನೋವುಗಳು, ನೀವು ಜೈಲಿಗೆ ಹೋಗ್ಬೇಕಾದಂತಹ ಪ್ರಸಂಗ ಬಂದಾಗ ನಮ್ಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಬೇಜಾರಾಯ್ತು ನಮಗೆ. ಯಾಕೆ ಒಬ್ಬ ನಮ್ಮ ರಾಜ್ಯದ ಸಿಎಂ ಅನ್ನ ಈ ತರ ಜೈಲಿಗೆ ಹಾಕ್ತಾರೆ ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಈ ತರದ ಮಾತುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನೋವಾಯ್ತು ನಮ್ಗಳಿಗೆ. ಒಬ್ಬ ಒಳ್ಳೆ ಆಡಳಿತಗಾರ ಈ ತರ ಆಯ್ತಲ್ಲ ಅಂತೇಳಿ. ಬಟ್ ನೀವಾಗೆ ಹೇಳ್ಕೊಂಡ್ರಿ, ಹೊರಗಡೆ ಕಣ್ಣೀರ್ ಹಾಕಿದ್ರಿ, ಬೇಜಾರು ಮಾಡ್ಕೊಂಡ್ರಿ, ನೆಕ್ಸ್ಟ್ ನನ್ನ ಕುಟುಂಬದಿಂದಾಗಿ, ನನ್ನ ಆಪ್ತರಿಂದಾಗಿ ಈ ತರದ ಒಂದು ಗತಿ ನನಗೆ ಬಂದ್ಬಿಡ್ತಲ್ಲ ಅಂತೇಳಿ. ಬಟ್ ನೀವು ನೆಕ್ಸ್ಟ್ ಟೈಮ್ ಸಿಎಂ ಆದಾಗ ಮಾಡಿದ ಕೆಲಸ ಏನು? ಒನ್ಸ್ ಅಗೇನ್ ಅದೇ ಸ್ವಜನ ಪಕ್ಷಪಾತವನ್ನ ಮಾಡ್ತಾ ಹೋದ್ರಿ. ಒನ್ಸ್ ಅಗೇನ್ ನಿಮ್ಮ ಫ್ಯಾಮಿಲಿಯವರನ್ನ ಬಿಟ್ಕೊಂಡ್ರಿ. ನಿಮ್ಮ ಕುಟುಂಬದವರಿಂದ, ನಿಮ್ಮ ಮಗನಿಂದಾನೇ ನಿಮಗೆ ತೊಂದರೆ ಆಗ್ತಾ ಇದೆ. ನಿಮ್ಗೆ ಗೊತ್ತಾಗ್ತಾ ಇದೆ ನಿಮ್ಗಿದು. ನಿಮ್ಗೇನು ಗೊತ್ತಿಲ್ಲ ಅಂತ ಅಲ್ಲ ಯಡಿಯೂರಪ್ಪನವ್ರೆ, ಇದನ್ನ ನಾವು ಹೇಳ್ಬೇಕಾಗಿಲ್ಲ. ನಿಮ್ಗೆ ಚೆನ್ನಾಗಿ ಗೊತ್ತು ಏನ್ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ, ಅಥವಾ ನಿಮ್ಮ ಮಗ ಏನ್ ಮಾಡ್ತಾ ಇದಾರೆ ಅನ್ನೋದು ನಿಮಗೆ ಗೊತ್ತು. ನಾನು ನಿಮಗೆ ಅದಕ್ಕೆ ಕನ್ನಡಿ ಹಿಡಿಯೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಇರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ನಾವು ಪಬ್ಲಿಕ್ ಮುಂದೆ ಇಟ್ಟಿದೀವಿ. ನಾವು ಯಾವ್ದನ್ನು ಹೈಡ್ ಮಾಡಿಲ್ಲ. ನಿಮ್ಮ ಮಗ ಮಾತಾಡಿರುವಂತಹ ಆಡಿಯೋ ಕಾನ್ವರ್ಸೇಷನ್, ನಿಮ್ಮ ಮೊಮ್ಮಗ ಮಾಡಿರುವಂತಹ ಒಂದು ವಾಟ್ಸ್ಆಪ್ ಚಾಟ್, ಇದೆಲ್ಲವೂ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ಅದ್ರ ಬಗ್ಗೆ ತನಿಖೆ ಕೇಳ್ತಾ ಇದೀವಿ ನಾವು ಅಷ್ಟೇನೆ. ನಾವು ತಪ್ಪಿತಸ್ತಿದೀವ ಅಥವಾ ನಮ್ಮ ಚಾನಲ್ ನಿಂದ ಡಿಫೇಮ್ ಮಾಡುವಂತಹ ಕೆಲಸ ಆಗಿದೆಯಾ, ನಿಮ್ಮ ಮಾನ ನಷ್ಟ ಮಾಡುವಂತಹ ಒಂದು ಪ್ರಯತ್ನ ಆಗಿದೆ, ಅದ್ರ ಬಗ್ಗೆ ಡಿಫಾಮೇಷನ್ ಕೇಸ್ ಫೈಲ್ ಮಾಡಿ, ಪರವಾಗಿಲ್ಲ. ನಾವು ಖಂಡಿತವಾಗ್ಲೂ ಹೋರಾಡ್ತೀವಿ. ಇದು ಚಾನಲ್ ಮೇಲೆ ಏನು ಹೊಸ್ತಲ್ಲ ಡಿಫಾಮೇಷನ್ ಕೇಸ್ಗಳು. ನಾವು ತಪ್ಪಿತಸ್ಥರಿದ್ರೆ, ಅಥವಾ ನಮ್ಮ MD ತಪ್ಪಿತಸ್ಥರಿದ್ರೆ, ಅಥವಾ ನಮ್ಮ ಚಾನಲ್ ತಪ್ಪಿತಸ್ಥರ ಸ್ಥಾನದಲ್ಲಿದ್ರೆ ಶಿಕ್ಷೆ ಆಗಲಿ. ಒಂದು ಬಹಿರಂಗವಾಗಿ ಒಂದು ಸ್ವತಂತ್ರ ತನಿಖೆಗೆ ಆದೇಶಿಸಿ. ಅದನ್ನ ಬಿಟ್ಟು ಯಾವುದೋ ಒಂದು FIR ನ ಇಟ್ಕೊಂಡು ಈ ಮಟ್ಟಕ್ಕೆ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ಇದು ನಿಜ ಶೋಭೆ ತರುವಂತದ್ದಲ್ಲ. ಎನಿವೆ, ಈಗ ಲೈವ್ ಮತ್ತೆ ರಿಜಿಸ್ಟೋರ್ ಆಗೋದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ತನಕನೂ ನಾವು ನಮ್ಮ ಪರ್ಸನಲ್ FBಗಳಲ್ಲೇ ನಮಗೆ ಎಲ್ಲೆಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆಯೋ ಅಲ್ಲಿ ನಾವು ವಾಯ್ಸ್ ರೈಸ್ ಅನ್ನ ಮಾಡೇ ಮಾಡ್ತೀವಿ. ನಮ್ಮನ್ನ ಕುಗ್ಗಿಸುವಂತಹ ಒಂದು ಪ್ರಯತ್ನ ಇದು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತಹ ಪ್ರಯತ್ನ, ನಮ್ಮ ಮೇಲೆ ದೌರ್ಜನ್ಯ ಎಸಗುವಂತಹ ಪ್ರಯತ್ನ ನೀವೇನೇ ಮಾಡಿ ನಾವು ಕುಗ್ಗಲ್ಲ, ಬಗ್ಗಲ್ಲ, ಧೈರ್ಯವಾಗಿರ್ತೀವಿ. ನಮ್ಮ ಇಡೀ ಸಿಬ್ಬಂದಿಯನ್ನ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ಳೋದು, ನೀವೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್. ಪವರ್ ಟಿವಿ ಇದೊಂದು ಜಸ್ಟ್ ಒಂದು ಫ್ಯಾಮಿಲಿ ಇದೆ. ಎಲ್ಲವೂ ಕೂಡ ನೀವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್. ಯಾರು ಮನಸ್ಸಲ್ಲಿ ದಯವಿಟ್ಟು ಯಾವುದೇ ರೀತಿ ಭಾವನೆಗಳನ್ನ ಇಟ್ಕೋಬೇಡಿ. ಇನ್ನೇನಾಗೋಯ್ತು ಮುಳುಗೋಗ್ತೀವಿ ಅನ್ನೋದಲ್ಲ. ಖಂಡಿತವಾಗ್ಲೂ ನಾವು ವಾಪಸ್ ಬರ್ತೀವಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ನಮಗೆ ಬೇಕು. ನಾನು ಮ್ಯಾನೇಜ್ಮೆಂಟ್ ಪರವಾಗೂ ಕೂಡ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಫ್ಯಾಮಿಲಿಯ ಒಬ್ಬ ಮೆಂಬರ್ ಆಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಹಾಗೆ ಈ ಪವರ್ ಟಿವಿಯ ಒಬ್ಬ ಪ್ರಿನ್ಸಿಪಲ್ ಎಡಿಟರ್ ಆಗಿಯೂ ಕೂಡ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಮನಸ್ಸಲ್ಲಿರ್ಬೋದು, ರಾಕೇಶ್ ಶೆಟ್ಟಿ ಅವರೆಲ್ಲ ಹೋಗ್ಬಿಟ್ರು, ರಾಕೇಶ್ ಶೆಟ್ಟಿ ಅವ್ರು ಯಾಕೆ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲೋ ಹಚ್ಕೊಂಡು ಆಗ್ಬಿಟ್ಟಿದ್ದಾರೆ, ಅವ್ರ ಮುಂದೆ ಇದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ವೇನೋ ಅಂತ ಅನ್ಕೊಂಡಿರ್ಬೋದು. ಆ ಥರ ಅಲ್ಲ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಅವ್ರಿಗೂ ಕೂಡ ಕೋವಿಡ್ ಪಾಸಿಟಿವ್ ಆಗಿದೆ. ಸೊ ಹಾಗಾಗಿ ಅವ್ರು ಎಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಸೇಫ್ ಆಗಿದ್ದಾರೆ ಅನ್ನೋದನ್ನ ಅಷ್ಟೇ ಅನ್ಕೊಳ್ಳೋಣ. ಅಂಡ್ ಬೇಲಿಗೆ ಅಪ್ಲೈ ಮಾಡಿದರೆ ಬೇಲ್ ಆದಷ್ಟು ಬೇಗ ಸಿಗುತ್ತೆ. ಬರ್ತಾರೆ ರಾಕೇಶ್ ಶೆಟ್ಟಿ ಅವರು. ನಮ್ಮನ್ನೆಲ್ರಿಗೂ ನಡು ನೀರಲ್ಲಿ ಕೈ ಬಿಟ್ಟು ಹೋಗುವಂತಹ ಒಂದು ಕೆಲಸ ರಾಕೇಶ್ ಶೆಟ್ಟಿ ಅವರಿಂದ ಆಗಲ್ಲ. ಅದು ಮತ್ತೊಮ್ಮೆ ಅವ್ರ ಮಾತುಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಗೆ ಎಲ್ರಿಗೂ ರಾಕೇಶ್ ಶೆಟ್ಟಿ ಅವ್ರ ಮೇಲೆ ನಂಬಿಕೆ ಇಡಿ, ಜೊತೆಗೆ ನನ್ನ ಮೇಲೆ ನಂಬಿಕೆ ಇಡಿ. ನಾನು ನಿಮ್ಮ ಫ್ಯಾಮಿಲಿಯ ಸದಸ್ಯ. ಈ ಒಂದು ಕಷ್ಟ ಕಾಲ ಏನ್ ಬಂದಿದೆ, ಈ ಕಷ್ಟ ಕಾಲದಿಂದ ಚಾನೆಲ್ ಅನ್ನ ಹೊರಗಡೆ ತಂದು ಮತ್ತೆ ಸ್ಟ್ರೀಮ್ ಲೈನ್ ಮಾಡೋವರೆಗೂ ಕೂಡ ನಾನಂತೂ ನಿಮ್ ಕೈ ಬಿಡೋದಿಲ್ಲ. ನಾನಂತೂ ನಿಮ್ ಜೊತೆಗೆ ಇದ್ದೇ ಇರ್ತೀನಿ. ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಇರ್ತೀರಿ ಅಂತ ನನಗೆ ಭಾವನೆ ಇದೆ. ಅಂಡ್ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು. ಸೊ ಥ್ಯಾಂಕ್ ಯು. ಯಾರು ಬೇಜಾರು ಮಾಡ್ಕೋಬೇಡಿ. ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಹೋಗೋಣ. ಏನ್ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಎಲ್ಲವನ್ನೂ ಬ್ಯಾಂಕ್ ಮಾಡೋಣ. ಇವತ್ತು ಲೈವಿಗೆ ಮತ್ತೆ ಬರ್ಬೋದು, ನಾಳೆ ಲೈವಿಗೆ ಮತ್ತೆ ಬರ್ಬೋದು. ಸೊ ಹಾಗೆ ಯಾವಾಗ ಬೇಕಾದ್ರೂ ನಾವು ಲೈವಿಗೆ ಬರ್ಬೋದು. ಸೊ ಅಲ್ಲಿಗೆ ನಾವು ಪ್ರಿಪೇರ್ ಆಗೋಣ. ಇದು ಒಂದ್ ರೀತಿ ನಮಗೆ ಒಂದು ಗುಡ್ ಟೈಮ್ ಅಂತ ಅನ್ಕೊಳ್ಳೋಣ. ಬಹುಶಃ ಇದು ಬ್ಯಾಡ್ ಟೈಮ್, ಅಫ್ಕೋರ್ಸ್ ಹೌದು. ಬಟ್ ಬ್ಯಾಡ್ ಟೈಮ್ ಅಲ್ಲಿ ಒಂದು ಗುಡ್ ಥಿಂಗ್ ಅನ್ನ ನೋಡೋಣ. ನಮಗೆ ಸಮಯ ಸಿಕ್ಕಿದೆ. ನಾವು ಮಾಡ್ತಾ ಇದ್ದಂತಹ ಕಾರ್ಯಕ್ರಮಗಳು ಜನರಿಗೆ ರೀಚ್ ಆಗ್ತಿದ್ಯಾ, ಅಥವಾ ಯಾವ ತರದ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವು ತುಂಬಾ ಚೆನ್ನಾಗಿ ಫ್ರೀ ಟೈಮ್ ಸಿಗಿದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹೇಗೆ ತರಬಹುದು, ಜನರಿಗೆ ಬೇಕಾಗುವಂತಹ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ನಾವು ಹೇಗೆ ಮಾಡಬಹುದು, ಸೊ ಅದ್ರ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ಯೋಚನೆ ಮಾಡೋಣ, ಪರಾಮರ್ಶೆ ಮಾಡೋಣ. ನಮ್ಮ ಚಾನಲ್ ಈಗಲೂ ಕೂಡ ಬೆಳೀತಾ ಇರುವಂತಹ ಕೂಸು. ಈ 2 ವರ್ಷದಲ್ಲಿ ನಾವು ಮಾಡಿರುವಂತದ್ದು ಸುಮಾರು, ಈಗ ನನಗೆ ಟೆಕ್ನಿಕಲ್ ಅವ್ರು ಹೇಳ್ತಾ ಇದ್ರು 25 TB ಅಷ್ಟು ಡಾಟಾ ನಮ್ಮಲ್ಲಿ ಇತ್ತು. TB ಟೆರಾಬೈಟ್. ಇದು ನಾವು MB ಅಥವಾ GB ಮಾತಾಡ್ತಾ ಇಲ್ಲ. 25 ಟೆರಾಬೈಟ್ ನ ಅವ್ರು ತಗೊಂಡು ಹೋಗಿದ್ದಾರೆ. ಅವ್ರಿಗೆ ಬೇಕಿತ್ತಂತೆ ಅದನ್ನ ತಗೊಂಡು ಹೋಗಿದ್ದಾರೆ. ಫೈನ್. ಅದರಲ್ಲಿ ಅವರಿಗೆ ಬೇಕಾದಂತಹ ತನಿಖೆಗೆ ಬೇಕಾಗಿರುವಂತಹ ವಿಷಯಗಳನ್ನೆಲ್ಲ ಅವರು ಅದನ್ನ ಹೆಕ್ಲಿ, ಅದನ್ನೆಲ್ಲವನ್ನೂ ಕೂಡ ಸ್ಕ್ರೂಟ್ನಿ ಮಾಡ್ಲಿ. ಅದಾದ್ಮೇಲೆ ಅದು ಬಂದೇ ಬರುತ್ತೆ. ನಮಗೆ ರಿಸ್ಟೋರ್ ಆಗ್ಲೇಬೇಕು. ಯಾರಿಗೂ ಕೂಡ ಅಧಿಕಾರ ಇಲ್ಲ. ಮಾಧ್ಯಮದ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥದ್ದು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ಅದು ವಾಪಸ್ ಬಂದೇ ಬರುತ್ತೆ. ನಾವು ವಾಪಸ್ ಲೈವಿಗೆ ಬಂದೇ ಬರ್ತೀವಿ. ನಮ್ಮ ಕೆಲಸಗಳು ಮತ್ತೆ ಸ್ಟಾರ್ಟ್ ಆಗೇ ಆಗುತ್ತೆ ಆನ್ ಏರ್. ಅಲ್ಲಿವರೆಗೂ ನಿಮ್ಮೆಲ್ಲರ ಸಪೋರ್ಟ್ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಜೊತೆಗಿರಿ. ನಾನು ನಿಮ್ ಜೊತೆಗಿರ್ತೀನಿ. ನಮ್ಮ ಇಡೀ ಮ್ಯಾನೇಜ್ಮೆಂಟ್ ನಿಮ್ ಜೊತೆಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಫ್ಯಾಮಿಲಿ ಬೀದಿಗೆ ಬರೋದಕ್ಕೆ ನಾವು ಬಿಡೋದಿಲ್ಲ. ನಾವು ನಿಮ್ ಜೊತೆ ಇರ್ತೀವಿ. ನಿಮ್ಮ ಸಂಬಳಕ್ಕೆ ತೊಂದರೆ ಆಗೋದಿಲ್ಲ, ನಿಮ್ಮ ಕೆಲಸಗಳಿಗೆ ತೊಂದರೆ ಆಗೋದಿಲ್ಲ.
ಯಾರು ಅನ್ಯಥಾ ಭಾವಿಸಬೇಡಿ. ಇದು ಕಷ್ಟದ ದಿನ, ಕಷ್ಟದ ಕಾಲ. ಎಲ್ಲರೂ ಒಗ್ಗಟ್ಟಾಗಿರೋಣ. ಈ ಒಗ್ಗಟ್ಟು ಇವತ್ತೇನು ನೀವು ತೋರಿಸ್ತಾ ಇದ್ದೀರಿ, ಇದು ಜಸ್ಟ್ ನಾನು ಆಗ್ಲೇ ಹೇಳಿದೆ, ಒಂದು 10-15% ಸಿಂಪತಿ ಮಾತ್ರ. ನಮ್ಮಲ್ಲಿ 250-300 ಜನ ಇದೀವಿ. ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ರವೀಂದ್ರ ರೇಷ್ಮೆ ಸರ್ ಸ್ವಲ್ಪ ಇವತ್ತು ಮಾತಾಡ್ತಾರೆ, ಏನಾಗ್ತಾ ಇದೆ, ಪ್ರೊಸೀಡಿಂಗ್ಸ್ ಏನೇನು ಆಗ್ತಾ ಇದೆ ಅನ್ನೋದನ್ನ. ಸರ್, ಅವ್ರನ್ನ ಅಡ್ರೆಸ್ ಮಾಡ್ಬೇಕು, ಇಲ್ಲೇ ಇರಲಿ. ಯಾರು ಅಡ್ರೆಸ್ ಮಾಡಬೇಕು? ಜನರಿಗೂ ಹೇಳಿ. ಸೋಮವಾರ ಬೆಳಗ್ಗೆ ನಮ್ಮ MD ಅವ್ರ ಮನೆ ಮೇಲೆ ರೇಡ್ ಆಗಿದೆ ಅಂತ ತಕ್ಷಣವೇ ನನಗನ್ನಿಸ್ತು, ಇದು ಪವರ್ ಟಿವಿಯ ಅಮೃತಗಳಿಗೆ. ಅದು ಅರುಣೋದಯ, ಪವರ್ ಟಿವಿಯ ಅರುಣೋದಯ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ, ಮ್ಯಾಕ್ಸಿಮಮ್ ಡಾರ್ಕ್ನೆಸ್ ಜಸ್ಟ್ ಬಿಫೋರ್ ಡಾನ್ ಅಂತ. ಅರುಣೋದಯಕ್ಕಿಂತ ಪೂರ್ವದಲ್ಲಿ ಕಗ್ಗತ್ತಲಿರುತ್ತೆ ಅಂತ. ದೇರ್ ಇಸ್ ಆಲ್ವೇಸ್ ಲೈಟ್ ಎಟ್ ದಿ ಎಂಡ್ ಆಫ್ ದಿ ಟನಲ್ ಅಂತ ಮತ್ತೊಂದು ನುಡಿಗಟ್ಟಿದೆ, ಆಂಗ್ಲ ನುಡಿಗಟ್ಟು. ಟನಲ್ನ ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಬೆಳಕಿರುತ್ತೆ ಅಂತ, ಗುಹೆಯ ಹಂತದಲ್ಲಿ ಎಲ್ಲೋ ಒಂದು ಕಡೆ ಬೆಳಕಿರುತ್ತೆ ಅಂತ. ಇಷ್ಟು ದಿವಸ ಜನ ಬೆಳಗ್ಗೆ ಎದ್ದ ತಕ್ಷಣ ಪವರ್ ಟಿವಿಯಲ್ಲಿ ಏನು ಬರುತ್ತೆ ಅಂತ ನೋಡ್ತಾ ಇದ್ರು. ಭಾನುವಾರ ರಾತ್ರಿವರೆಗೂ ನೋಡ್ತಾ ಇದ್ರು. ದಿಢೀರ್ನೆ 10:55ಕ್ಕೆ ಮತ್ತೊಂದು ಜ್ಞಾನೋದಯ ಆಯಿತು ಜನಕ್ಕೆ. ಪವರ್ ಟಿವಿ ಬಂದ್ ಆಯ್ತು, ಪವರ್ ಟಿವಿನ ಯಾರೋ ಬಂದ್ ಮಾಡಿಸಿದ್ರಂತೆ ಅಂತ. ಅದಕ್ಕಿಂತ ಹಿಂದಿನ 20 ದಿವಸ ಯಾಕೆ ಪವರ್ ಟಿವಿಯಲ್ಲಿ ಬರೋದು, ಬೇರೆ ಕಡೆ ಬರ್ತಾ ಇಲ್ಲ ಅಂತ ಹುಡುಕಾಡ್ತಾ ಇದ್ರು. ಆಮೇಲೆ ಅಷ್ಟೊತ್ತಿಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಶುರು ಮಾಡಿಬಿಟ್ರು, ಅರೆ ಪವರ್ ಟಿವಿಗಿರೋ ಧೈರ್ಯ ನಿಮ್ಗೆ ಯಾಕಿಲ್ಲ, ಅವ್ರು ಅಷ್ಟೊಂದು ತೋರಿಸ್ತಾ ಇದ್ದಾರೆ, ನಿಮ್ಮಲ್ಲಿ ಕಿಂಚಿತ್ತೂ ಕಾಣಿಸ್ತಾ ಇಲ್ವಾ? ಅತ್ಯಂತ ಪ್ರಭಾವಶಾಲಿ ಮಾಧ್ಯಮದ ಅತ್ಯಂತ ಪ್ರಭಾವಶಾಲಿ ಪತ್ರಕರ್ತರು, ಅವರು CEO ಕೂಡ, ಅವ್ರಿಗೆ ನೇರವಾಗಿ ಉದ್ದೇಶಿಸಿ ಒಬ್ರು ದಾವಣಗೆರೆ ಅವರು ಕೇಳಿದ್ದಾರೆ, ಯಾಕೆ ಉಳಿದ ಟೈಮ್ನಲ್ಲಿ ನೀವೆಲ್ಲ ಅಷ್ಟೊಂದು ಪರಾಕ್ರಮ ತೋರಿಸ್ತಾ ಇದ್ರಿ, ದಿನ 9ರಿಂದ 10 ಗಂಟೆವರೆಗೂ ನಿಮ್ಮದೇ ನಡೀತಾ ಇರುತ್ತೆ, ಯಾಕೆ ನಿಮಗೆ ಸಿಗಲಿಲ್ವಾ ಮಾಹಿತಿ, ಅದ್ರ ಬಗ್ಗೆ ನೀವು ಯಾಕೆ ಏನೂ ಹೇಳ್ತಾ ಇಲ್ಲ, ಯಾಕೆ ಮೌನವಾಗಿದ್ದೀರಿ ಅಂತ ಹೇಳ್ತಾ ಇದ್ರು. ಕೆಲವು ತುಂಬ ಸಜ್ಜನರಾಗಿರೋ ಕೆಲವು ಹಿರಿಯ ಪತ್ರಿಕಾ ಸಂಪಾದಕರು ಕೂಡ ಅವತ್ತು ಕಾಂಗ್ರೆಸ್ KPCC ಕಚೇರಿಯ ಕಾರ್ಯಕ್ರಮ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರೆ, ಇಲ್ಲ ನಮಗೇನು ಗೊತ್ತಾ ಇಲ್ಲ, ತುಂಬ ಕನ್ಫ್ಯೂಷನ್ ಇದೆ, ನಮಗೇನು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಪತ್ರಿಕಾಲಯದ ಆ ಸಂಸ್ಥೆ, ಆ ಟ್ರಸ್ಟ್ನ ಅಧ್ಯಕ್ಷರೇ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ MLC ಅವರೇ ಅಧ್ಯಕ್ಷರಾಗಿರೋ ಒಂದು ಟ್ರಸ್ಟ್, ಸುಮಾರು 80 ವರ್ಷ ಇತಿಹಾಸ ಇರೋ ದಿನಪತ್ರಿಕೆಯಲ್ಲಿ, ನಾನೇ ಅಂಕಣ ಬರೀತಿರೋ ಒಂದು ದಿನಪತ್ರಿಕೆಯಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಅಕ್ಷರ ಬರಲಿಕ್ಕೆ ಅವ್ರಿಗೂ ಸಂಕೋಚ. ಯಾಕೆ ಈ ರೀತಿಯ ಸಂಕೋಚ, ಒಂದು ಮೀನಮೇಷ ಮಾಡ್ತಾ ಇದ್ದಾರೆ ಬೇರೆ ಎಲ್ಲ ಪತ್ರಿಕಾಲಯಗಳು, ಇತರ ವಾಹಿನಿಗಳು. ಆಮೇಲೆ ಅವತ್ತು ಮಾಧ್ಯಮ ಘಟಕ ಇದೆ KPCCಯಲ್ಲಿ, BL ಶಂಕರ್, ಅವರು ತುಂಬ ಸೀಸನ್ ಪಾಲಿಟಿಷಿಯನ್, ಸ್ವಲ್ಪ ಸಂವೇದನಾಶೀಲ ರಾಜಕಾರಣಿ, ಅನೇಕ ಸಾರಿ ನಮ್ಮಲ್ಲಿ ಚರ್ಚಾಗೋಷ್ಠಿಯಲ್ಲೂ ಕಾಣಿಸ್ಕೊಳ್ತಾ ಇದ್ರು. ಅವ್ರಿಗೆ ಕೇಳಿದ್ರಂತೆ ಕೆಲವು ವಾಹಿನಿಯವರು, ಯಾಕೆ ಸಿದ್ದರಾಮಯ್ಯನವರು ಪವರ್ ಟಿವಿ ಹೆಸರು ಹೇಳ್ಬೇಕಾಗಿತ್ತು, ಅದರಿಂದ ನಾವೀಗ ಹಾಕೋಕ್ಕಾಗಲ್ಲ, ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕಾ ನಾವು ಒಂದು ಕೆಲವ್ರು ಕೇಳಿದ್ರಂತೆ. ಆಮೇಲೆ ಸಿದ್ದರಾಮಯ್ಯನವರು ಅವ್ರು ಹೇಳಿದ್ದೆಲ್ಲ ಅವರು ಶಂಕರ್ ಬಿದ್ರಿ ಅವರು ಇದನ್ನು ಟ್ವೀಟ್ ಕೋಟ್ ಮಾಡಿದ್ರು ಅಂತ. ಅಂದರೆ ನೋಡಿ, ಪವರ್ ಟಿವಿ ಅಂದರೆ ಎಲ್ಲರೂ ಬೆಚ್ಚ ಬೆಳೆಯೋಂಗೆ ಆಯ್ತಲ್ಲ, ರೋಮಾಂಚನ ಆಗ್ತಾ ಇದೆ ಎಲ್ರಿಗೂ. ಪವರ್ ಟಿವಿ ಅಂದರೆ ಏನೋ ಒಂಥರ. ಸೊ ಅಷ್ಟು ದಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ಪವರ್ ಟಿವಿ. ಕೆಲವು ಸಾರಿ ನಮ್ಮ ನಿರಂತರ ಪ್ರಸಾರದ ಇಂಪ್ಯಾಕ್ಟ್ ಎಷ್ಟಿರುತ್ತೋ, ದಿಢೀರ್ನೆ ಅದನ್ನು ಬಂದ್ ಮಾಡಿದಾಗ ಅದ್ರ 10ರಷ್ಟು ಇಂಪ್ಯಾಕ್ಟ್ ಆಗೋಗ್ಬಿಡುತ್ತೆ. ಪವರ್ ಟಿವಿ ಸ್ಕ್ರೀನ್ ಕತ್ತಾಯ್ತಲ್ಲ ಅವತ್ತು, ಏಕಾಏಕಿ ಕತ್ಲಾದ ತಕ್ಷಣ ನನಗೆ ಎಷ್ಟು ವಿಶ್ವನಾಥ್ ಫೋನ್ ಮಾಡಿದ್ರು ಮೈಸೂರಿಂದ. ಅಯ್ಯೋ, ಅವ್ರು ನನ್ನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ರು, ಸರ್ ಪವರ್ ಟಿವಿ ಬಂದಾಯ್ತು ಅಂತ. ಗಾಬರಿ ಆದವ್ರ ಥರ, ಆಸ್ ಇಫ್ ಅವ್ರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋ ಥರ. ದರ್ ಇಸ್ ಅ ಪಾಸ್ ಇನ್ ದರ್ ಬ್ರೆತ್. ಅವ್ರ ಉಸಿರಾಟವೇ ಒಂದು ಕ್ಷಣ ನಿಂತು ಹೋಯ್ತು ಅನ್ನೋ ರೀತಿಯಲ್ಲಿ ಅವ್ರು ಪ್ರತಿಕ್ರಿಯೆ ತೋರಿಸಿದ್ರು. ಸೊ ಇದೊಂದು ದೊಡ್ಡ ಸಾಧನೆ, ಇದು ನಿಮ್ಮೆಲ್ಲರ ಸಾಮೂಹಿಕ ಸಾಧನೆ. ನನಗಂತ ಅವತ್ತು ರೇಡು ಅರೆಸ್ಟ್ ಸರ್ಚ್ ವಾರೆಂಟ್ ನಾನು ತಗೊಂಡೆ, ನಾನು ಪರಿಚಯಿಸ್ಕೊಳಕ್ಕೆ ಹೋದೆ. ಅವ್ರು ಪಾಪ ಅವ್ರು DCP ಅವರು, ಸರ್ ನಿಮ್ಮ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಸರ್, ಹೆಸರು ಹೇಳ್ಬೇಡಿ, ಗೊತ್ತಿಲ್ಲ. ಪಾಪ ಸೌಜನ್ಯದಿಂದಲೇ ಅವ್ರು ನಡ್ಕೊಂಡ್ರು. ಆಮೇಲೆ ನಾನು 5ರಿಂದ 8 ಗಂಟೆ ಒಂದು ಲೈವ್ ಇದರಲ್ಲಿ ಕೂತಿರುವಾಗ ನೀವೆಲ್ಲ ಎಷ್ಟು ನಿಮ್ಮ ಪಾಳಿ ನೀವೆಲ್ಲ ಕೆಲಸ ಮಾಡ್ಕೊಂಡಿದ್ರಿ. ನನಗದು ಭಾಳ ಆಶ್ಚರ್ಯ ಆಯಿತು, ಸಂತೋಷ ಆಯಿತು. ಈ ಥರದ ಒಂದು ವರ್ಕ್ ಕಲ್ಚರ್ ಬಹುಶಃ ಯಾವುದೇ ಪತ್ರಿಕಾಲಯದಲ್ಲಿ ಇಲ್ಲ ಅಂತ ಕಾಣುತ್ತೆ. ಈ ಥರ ಪೊಲೀಸರು ಏನಾದರೂ 25 ಜನ ಎಂಟ್ರ್ ಆಗಿಬಿಟ್ರೆ ಎಲ್ಲರೂ ಚಿಲ್ಲಾಪಿಲ್ಲಾಗಿ ಓಡೋಗ್ಬಿಡ್ತಿದ್ರು ಅಂತ ಕಾಣುತ್ತೆ. ಹಂಗಾಗಲಿಲ್ಲ, ನೀವೆಲ್ಲ ಸಂಘಟಿತರಾಗಿ ನಿಂತ್ರೆ, ನಿಮ್ಮ ಅಗ್ನಿ ಪರೀಕ್ಷೆಯನ್ನು ಅಷ್ಟು ಸಮರ್ಥವಾಗಿ ಎದುರಿಸ್ಬಿಟ್ಟಿದ್ದೀರಿ. ಆಮೇಲೆ ರಾತ್ರಿ ಅವ್ರು ಬಂದ್ ಮಾಡಿದ್ರಲ್ಲ, ದಟ್ ವಾಸ್ ದಿ ಮೊಮೆಂಟ್ ಆಫ್ ರೆಕನಿಂಗ್. ಅದೊಂದು ನಮ್ಮ ಅಮೃತಗಳಿಗೆ ಅಂತ ಹೇಳೋದು ಅದಕ್ಕೇನೆ. ಅದು ನಮ್ಮ ಗೆಲುವು, ನಮ್ಮ ನೈತಿಕ ಗೆಲುವು. ಆದರೆ ಒಂದೇ ಒಂದು ವಿಷಾದ ಏನು ಅಂತಂದರೆ, ಒಂದು ಸತ್ಯ ಪತ್ತೆ ಹಚ್ಚಿದ್ದಕ್ಕಾಗಿ ತಂತ್ರಜ್ಞಾನಾಧಾರಿತ ಒಂದು ವಿಶೇಷವಾದ ನೈಪುಣ್ಯತೆ ಅದು ನಮ್ಮ MD ಅವ್ರು ರೂಢಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಅವ್ರ ವೃತ್ತಿನ ಆಡಿಟಿಂಗ್ ಆಗಿತ್ತು, ಬಟ್ ಅವ್ರ ಆಡಿಟ್ನಲ್ಲಿ ಇದೊಂಥರ ಸೋಷಿಯಲ್ ಆಡಿಟ್, ಇಟ್ಸ್ ಅ ಪೊಲಿಟಿಕಲ್ ಆಡಿಟ್. ಒಂಥರ ಇಡೀ ರಾಜಕೀಯ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ,
ಯಾಕೆ ಯಾಕೆ ಅಧಿಕಾರಸ್ಥ ರಾಜಕಾರಣಿಗೆ ರಾತ್ರೋರಾತ್ರಿ ಇಷ್ಟೊಂದು ಶ್ರೀಮಂತರಾಗ್ಬಿಡ್ತಾರೆ, ಇಷ್ಟೊಂದು ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ? ಅವ್ರು ಕೈ ಹಾಕಿದ ವ್ಯಾಪಾರ ಉದ್ಯಮ ಯಾವುದೂ ಫೇಲೇ ಆಗಲ್ವಲ್ಲ? ಇಂಥ ಅನೇಕ ಸಂದೇಹಗಳು ಜನರ ಮನಸ್ಸಿನಲ್ಲಿದ್ವಲ್ಲ, ಪವರ್ ಟಿವಿ ಉತ್ತರ ಕೊಟ್ಟಿದೆ. ರಾಜಕಾರಣ ಇವತ್ತು ನಿಂತಿರೋದು ಹಣದ ಮೇಲೆ. ಅಂದರೆ ರಾಜಕಾರಣ ಅಂದ್ರೆ ಅಧಿಕಾರ ರಾಜಕಾರಣ ಅನ್ನೋದೇ ಸುಲಭದ ಶ್ರೀಮಂತಿಕೆ ಮತ್ತು ದುಬಾರಿ ಐಷಾರಾಮಿ ಬದುಕಿನ ರಹದಾರಿ ಅಂತಂದ್ಬಿಟ್ಟು ಅದಕ್ಕೆ ರಾಜಕಾರಣಿ ಮಕ್ಕಳೆಲ್ಲ ರಾಜಕಾರಣಿಗಳಾಗ್ತಾರೆ. ಅವ್ರು ಬೇರೆ ಯಾವ ವೃತ್ತಿನೂ ಬೇಕಾಗಿಲ್ಲ. ಫಾರಿನ್ ಓದ್ಕೊಂಡ್ಬಂದಿರೋರು ಮತ್ತೆ ರಾಜಕಾರಣಿನ ಆಗ್ಬೇಕಂತಾರೆ. ಡಾಕ್ಟ್ರು ಇಂಜಿನಿಯರ್ ಆಗಿರೋರು ಕೂಡ ರಾಜಕಾರಣಕ್ಕೆ ಇರಬೇಕು ಅಂತಾರೆ. ಯಾಕಂದ್ರೆ ಅವ್ರ ತಂದೆ ಹೆಸರು, ಅವ್ರ ತಂದೆ ಅಧಿಕಾರವನ್ನು ಬಳಸ್ಕೊಂಡ್ಬಿಟ್ಟು ಇಡೀ ಕುಟುಂಬ ಬೆಳೀತಾ ಇರುತ್ತೆ. ಭಾಳ ಸುಲಭವಾಗಿ ಅವರು ದೊಡ್ಡವರಾಗಿಬಿಡ್ತಾರೆ. ಇಂಥ ಪವರ್ ಟಿವಿ ಮಾಡಿದ್ದೇನು ಅಂತಂದರೆ ಕೇವಲ ಭ್ರಷ್ಟಾಚಾರಕ್ಕೆ ಪುರಾವೆ ಸಮೇತ ಒಂದು ಕಥಾನಕವನ್ನು ಅನಾವರಣ ಮಾಡಿದ್ದಷ್ಟೇ ಅಲ್ಲ, ಕರ್ನಾಟಕದ ರಾಜಕಾರಣಕ್ಕೆ ಒಂದು ಹೊಸ ತಿರುವು ಕೊಟ್ಟಿದೆ. ಇಲ್ಲಿವರೆಗೆ ನಾವು ಪ್ರಶ್ನೆ ಮಾಡ್ತಿರ್ಲೇ ಇಲ್ಲ, ಯಾಕೆ ರಾತ್ರೋರಾತ್ರಿ ಶ್ರೀಮಂತರಾಗ್ತಾ ಇದ್ರಿ ಒಂಥರ ಕರ್ನಾಟಕ ಏನು ಗಣ್ಯ ವ್ಯಕ್ತಿಗಳು ಗಣರಾಜ್ಯ ಆಗೋಗ್ಬಿಟ್ಟಿದೆ. ಆಮೇಲೆ ಒಂಥರ ಧನಾಢ್ಯರೇ ಬಲಾಢ್ಯರು ಅನ್ನೋಂಗೆ ಆಗ್ಬಿಟ್ಟಿದೆ. ಚುನಾವಣೆಗೆ ನಿಲ್ಲೋರೆಲ್ಲರೂ ತಮ್ಮ ಡಿಕ್ಲರೇಷನ್ ಕೊಡ್ತಾರಲ್ಲ, ಪ್ರತಿಯೊಬ್ಬರು 25 ಕೋಟಿ 50 ಕೋಟಿ 100 ಕೋಟಿ 500 ಕೋಟಿ ಅಂತ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದಾರೆ. ಜನ ಏನು ಅಂದ್ಕೊಂಡಾರೋ ಅನ್ನೋ ಭಯ ಇಲ್ಲ, ನಾಚಿಕೆ ಇಲ್ಲ, ಸಂಕೋಚ ಇಲ್ಲ, ಲಜ್ಜೆ ಇಲ್ಲ. ಸೊ ಈ ರೀತಿ ಒಂದು ವ್ಯವಸ್ಥೆ ಏನಿದೆ, ಪವರ್ ಟಿವಿ ಮೊದಲನೇದಾಗಿ ಇಂಥ ಒಂದು ಈ ಪಟ್ಟಭದ್ರರ ಭದ್ರಕೋಟೆ ಏನಿತ್ತು, ಈ ಧನಬಲ ಜಾತಿ ಬಲ ತೋಳುಬಲದ ಒಂದು ಭದ್ರಕೋಟೆ ಏನಿತ್ತು, ಅದಕ್ಕೆ ಲಗ್ಗೆ ಇಟ್ಟಿರೋದು ಪವರ್ ಟಿವಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದಕ್ಕೆ ನೀವೆಲ್ಲ ಕಾರಣರು, ನೀವೆಲ್ಲ ಕೈಗೂಡಿಸ್ತೋದ್ರೆ ಆಗ್ತಾ ಇರಲಿಲ್ಲ. ಒಂದು ಪ್ರಿಂಟ್ ಮೀಡಿಯಾ ಆಯ್ತು ಅಂದ್ರೆ ಸಾಕು, ಒಬ್ಬ ವರದಿಗಾರ ಒಬ್ಬ ಎಡಿಟರ್ ಆದ್ರೆ ಸಾಕು, ತಕ್ಷಣ ಅದು ಪ್ರಿಂಟರ್ ಇದ್ರೆ ಸಾಕು. ನಿಮ್ಮಲ್ಲಿ ಎಷ್ಟು ಒಂದು ಸುದ್ದಿ ಸ್ಕ್ರೀನ್ ಮೇಲೆ ಅರಳಲಿಕ್ಕೆ ನೂರಾರು ಹಂತಗಳನ್ನು ದಾಟ್ಕೊಂಡ್ಬಿಟ್ಟು ತಂತ್ರಜ್ಞಾನದ ಮೂಲಕ ಅಲ್ಲಿ ರೂಪಿಸ್ತಾ ಇರ್ತೀರಿ. ನೀವು ಮಾಡೋದು ಒಂದು ಸತ್ಯ ದರ್ಶನ, ಕರ್ನಾಟಕ ಜನಕ್ಕೆ ಸತ್ಯ ದರ್ಶನ ಮಾಡಿ ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ದೀವಿ. ಬಟ್ ದೆರ್ ಇಸ್ ಆಲ್ವೇಸ್ ಲೈಟ್ ಅಟ್ ದಿ ಎಂಡ್ ಆಫ್ ದಿ ಟನಲ್. ಈ ಗುಹೆಯಿಂದ ದಾಟ್ ಹೊರಗೆ ಹೋದ್ಕೊಳ್ಳಿ ಅಲ್ಲಿ ಬೆಳಕಿದೆ ನಮಗೆ. ಆಮೇಲೆ ಅವ್ರನ್ನ ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ. ಅವ್ರು ಮಾಡಿದ ತಪ್ಪು. IPS ಆಫೀಸರ್ ಇದ್ದರೂ ಕೂಡ ಅವ್ರಿಗೆ ಗೊತ್ತಿದೆ ತಾವು ಮಾಡ್ತಿದ್ದು ಇಲ್ಲೀಗಲ್ ಅಂತ ಗೊತ್ತಿದ್ರು ಕೂಡ ಮಾಡಿದ್ದಾರೆ. ಕೋರ್ಟ್ ಏನು ಹೇಳುತ್ತೆ ನೋಡಬೇಕು. ಆಮೇಲೆ ಇಂಥ ಪ್ರಸಂಗ ಕರ್ನಾಟಕದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಇಂಥ ಪ್ರಸಂಗ ಯಾವತ್ತೂ ಕರ್ನಾಟಕ ಹೈಕೋರ್ಟ್ ಮುಂದೆ ಬಂದಿರಲಿಲ್ಲ. ನಾಳೆ ಬರುತ್ತೆ, ನಮ್ಮ ರಿಟ್ ಪಿಟಿಷನ್ ಸಬ್ಮಿಟ್ ಮಾಡಿದ್ಮೇಲೆ ಬರುತ್ತೆ. ನಮ್ಮ ನಿಜಕ್ಕೂ ಕೂಡ ಒಬ್ಬ ಆದರ್ಶವಾದಿ ಮತ್ತು ತುಂಬ ನೈಪುಣ್ಯತೆ ಹೊಂದಿರೋ ಒಬ್ಬ ವಕೀಲರು ಸಿಕ್ಕಿದ್ದಾರೆ. ಯಾಕಂದರೆ ಅವ್ರ ತಂದೆನೇ ಕರ್ನಾಟಕ ಕಂಡಿರೋ ಅತ್ಯಂತ ಅಥೆಂಟಿಕ್ ಅಪೋಸಿಷನ್ ಲೀಡರ್ ಅಂದ್ರೆ AK ಸುಬ್ಬಯ್ಯ. ಅವ್ರು ಒನ್ ಮ್ಯಾನ್ ಆರ್ಮಿ ಥರ ಕರ್ನಾಟಕದಲ್ಲಿ ಸಂಘ ಪರಿವಾರನ ಕಟ್ಟಿದ್ದವರು. ಜನಸಂಘ ಅಂತಿತ್ತು BJP ಮೊದಲು. ಜನಸಂಘದ ಅಧ್ಯಕ್ಷರು ಅವರಾಗಿದ್ದರು. ಅದಾದಮೇಲೆ ಭಾಜಪ ಹುಟ್ಟಿದ ಮೇಲೆ ಭಾಜಪ ಕರ್ನಾಟಕ ಘಟಕದ ಪ್ರಪ್ರಥಮ ಅಧ್ಯಕ್ಷರು ಅವರಾಗಿದ್ದರು. ಕೊನೆಗೂ ಸಂಘ ಪರಿವಾರದ ಕೆಲವು ಒಳಸುಳಿಗಳನ್ನು ನನಗೆ ಸಂದರ್ಶನ ಕೊಟ್ಟರು. ನನಗೆ ಸಂದರ್ಶನ ಕೊಟ್ಟು 3 ದಿವಸದಲ್ಲಿ ಅವರು ಭಾಜಪದಿಂದ ಉಚ್ಚಾಟನೆ ಆಗಿಬಿಟ್ರು. ಭಾಜಪ ಅಧ್ಯಕ್ಷ ಮತ್ತು MLC ಆಗಿದ್ದ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದವರು ಉಚ್ಚಾಟನೆಗೊಂಡಿದ್ದರು. ಆ ಸುಬ್ಬಯ್ಯನವರ ಮಗ ನಮ್ಮ ಅಡ್ವೊಕೇಟ್ ಈಗ ಒಬ್ಬ ತರುಣ ನ್ಯಾಯವಾದಿ AS ಪೊನ್ನಯ್ಯ ಅಂತ AS ಪೊನ್ನಣ್ಣ ಅಂತ. ಪೊನ್ನಣ್ಣ ನಾಳೆ ಅದನ್ನು ಮಂಡಿಸ್ತಾರೆ. ಅನೇಕ ವಿಚಾರಗಳದಲ್ಲಿ ಬರುತ್ತೆ. ಇದು ಕೇವಲ ಪವರ್ ಟಿವಿಯ ಲೈವ್ ಟೆಲಿಕಾಸ್ಟ್ನ ಮತ್ತು ಪುನರಾರಂಭ ಮಾಡೋದು ಅಷ್ಟೇ ಅಲ್ಲ, ಅನೇಕ ಪ್ರಶ್ನೆಗಳು ಕರ್ನಾಟಕದಲ್ಲಿ ಇದುವರೆಗೂ ಯಾರೂ ಕೇಳಿರದಂಥ ರಾಜಕೀಯವಾದ, ನೈತಿಕವಾದ, ಸಾಂಸ್ಕೃತಿಕವಾದ ಅನೇಕ ಪ್ರಶ್ನೆಗಳು ಹೇಳುತ್ತೆ ಮುಂದೆ ವಾದ ಮಂಡನೆ ಮಾಡುವಾಗ. ಅದಕ್ಕೆಲ್ಲ ನೀವು ಜವಾಬ್ದಾರರಾಗಿರ್ತೀರಿ. ಇದರಿಂದ ಒಂದು ಹೊಸ ಆಯಾಮ ಮೂಡೋದಾದರೆ ಕರ್ನಾಟಕದ ಪತ್ರಿಕೋದ್ಯಮಕ್ಕೆ ಮತ್ತು ರಾಜಕಾರಣಕ್ಕೆ ನಾವು ಮಾಡ್ತಿರೋದ್ರಿಂದ ಒಂದು ಶುದ್ಧೀಕರಣದ ಪ್ರಕ್ರಿಯೆ. ಎಸ್, ವಿ ಆರ್ ವಾಷಿಂಗ್ ಡರ್ಟಿ ಲಿನನ್ ಇನ್ ಪಬ್ಲಿಕ್. ಹೌದು, ಮುಖ್ಯಮಂತ್ರಿ ಪರಿವಾರದ ಅನೇಕ ಅಕ್ರಮ ಚಟುವಟಿಕೆಗಳನ್ನ ಬಯಲಿಗೆಳಿತಾ ಇದ್ದೀವಿ. ಇನ್ನೊಂಥರ ವಾಷಿಂಗ್ ಡರ್ಟಿ ಲಿನನ್ ಇನ್ ಪಬ್ಲಿಕ್ ಅಂತ ಹೇಳ್ತಿರ್ತಾರೆ. ಕೊಳೆಯನ್ನು ತೊಳಿತಾ ಇದ್ದೀವಿ, ಸೋಪ್ ಹಚ್ಚಿ ತೊಳಿತಾ ಇದ್ದೀವಿ ಸಾರ್ವಜನಿಕವಾಗಿ ಅಂತಂದ್ಬಿಟ್ಟು. ಇದೊಂದು ಶುದ್ಧೀಕರಣದ ಪ್ರಕ್ರಿಯೆ. ಇಷ್ಟೆಲ್ಲ ಆದಮೇಲೆ ಆದರೂ ಕೂಡ ಯಡಿಯೂರಪ್ಪ ಪರಿವಾರಕ್ಕೆ ಅಥವಾ ಹೋಗಲಿ ಸ್ವತಃ ಯಡಿಯೂರಪ್ಪನವ್ರಿಗೆ ಪಾಪ 78 ವರ್ಷ ಆಗಿದೆ. ಇದು ಮುನ್ಸಿಪಾಲಿಟಿ ಮಟ್ಟದ BJP ಪಕ್ಷನ ಕರ್ನಾಟಕ, ಗ್ರಾಮೀಣ ಕರ್ನಾಟಕ ಮೂಲೆಗೆ ತಲುಪಿಸ್ಬಿಟ್ರು ಯಡಿಯೂರಪ್ಪ. ಅವ್ರು ಬಿಟ್ಟರೆ ಇನ್ಯಾರು ಪ್ರಶ್ನಾತೀತ ಮಾಸ್ ಲೀಡರೇ ಇಲ್ಲ ಆ ಪಾರ್ಟಿಗೆ. ಆ ವ್ಯಕ್ತಿ 78ನೇ ವಯಸ್ಸಲ್ಲಿ ನನಗೆ ಇಂಥ ಅವಮಾನವಾಯ್ತಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಇಂಥ ಕಳಂಕ ತಂದಿಟ್ರಲ್ಲ ಅಂತ ಸ್ವಲ್ಪ ಆದರೂ ಅವ್ರಿಗೆ ಅವ್ರ ಆತ್ಮಸಾಕ್ಷಿಗೆ ಚುಚ್ಚಿದ್ರೆ ಅಲ್ಲಿಗೆ ನಮ್ಮ ಪವರ್ ಟಿವಿಯ ಶ್ರಮ ಸಾರ್ಥಕವಾದ. ಇಲ್ಲದೆ ಹೋದ್ರೆ ಅವತ್ತು ನೋಡಿದ್ರೆ ನೀವು ಹಾಗೆ ನಖಶಿಕಾಂತವಾಗಿ ನಡುತ್ತಾ ಇದ್ರು. ಅವರು ಅಸೆಂಬ್ಲಿಯಲ್ಲಿ ಮಾತ್ರ ಎಷ್ಟು ಸಿಟ್ಟು ಬಂದ್ಬಿಡ್ತು. ಸಿದ್ದರಾಮಯ್ಯನಿಗೆ ಏಕೋಚಂದ್ರೆ ನೀನು ಹುಚ್ಚಿಡಿದೀಯಾ ಅಂತ ಮಾತಾಡಿದ್ರು. ಅದೇ ಅವ್ರ ಕೋಪಾಗ್ನಿ ಹೊರಗೆ ಚಿಮ್ತಲ್ಲ, ಒಂಥರ ಜ್ವಾಲಾಮುಖಿ ಥರ ಸ್ಫೋಟ ಆಯ್ತಲ್ಲ, ದಟ್ ವಾಸ್ ಪವರ್ ಟಿವಿಸ್ ವಿಕ್ಟ್ರಿ. ದಟ್ ವಾಸ್ ಮೊಮೆಂಟ್ ಆಫ್ ವಿಕ್ಟ್ರಿ. ಆಮೇಲೆ ನೀವೆಲ್ಲ ಬದುಕು ಬೀದಿಗೆ ಬಿದ್ದಿದೆ, ಏನೇನೂ ಆಗಿಲ್ಲ. ನಿಮ್ಮ ಬದುಕು ಇನ್ನೂ ಗಟ್ಟಿಯಾಗಿದೆ. ಪವರ್ ಟಿವಿ ಮತ್ತೆ ಶುರು ಆಗುತ್ತೆ. ಮುಂದೆಂದಾದರೂ ನೀವು ಪವರ್ ಟಿವಿ ಬಿಟ್ಟು ಬೇರೆ ಕಡೆ ಹೋದಾಗ
ನಿಮ್ಮ ರೆಸ್ಯೂಮೆಯಲ್ಲಿ ನೀವು ಎಲ್ಲಿ ಕೆಲಸ ಮಾಡಿ ಪವರ್ ಟಿವಿ ಅಂದರೆ ಇಟ್ ವಿಲ್ ಬಿ ಎ ಪ್ಲಸ್ ಪಾಯಿಂಟ್. ಅಷ್ಟು ನೆನ್ಪಿಟ್ಕೊಳ್ಳಿ. ಓ, ಪವರ್ ಟಿವಿ ಅಂತ ಸಂಸ್ಥೆ ಕೆಲಸ ಮಾಡಿದ್ರೆ ಇನ್ನು ಮುಂದೆ NDTV, CNN, IBN ಅಂದರೆ ಏನಂತಿದ್ರು ರಾಷ್ಟ್ರ ಮಟ್ಟದಲ್ಲಿ, ಖಂಡಿತವಾಗೂ ಪವರ್ ಟಿವಿಗೆ ಆ ಥರದೊಂದು ಶಕ್ತಿ ಬಂದಿದೆ. ಅದನ್ನು ನೀವೇನು ಇದು ಮಾಡಿಬಿಡಿ. ಆಮೇಲೆ ಒಂದು, ನಾವು ಇದರ ಸಂಸ್ಥಾಪಕರು, ಮಾಲೀಕರು ಏನಿದ್ದಾರೆ, ಅವರೇನು ಯುವಕರು, ಅವರಿಗೆ ಆರ್ಥಿಕ ವ್ಯವಸ್ಥೆ ಬಗ್ಗೆ, ಬಿಸ್ನೆಸ್ ನಿರ್ವಹಣೆ ಬಗ್ಗೆ ಅಪಾರವಾದ ಅನುಭವ, ನೈಪುಣ್ಯತೆ ಮತ್ತು ಒಂದು ಆತ್ಮವಿಶ್ವಾಸ ಕೂಡ ಇದೆ. ಅದರಿಂದಾಗಿ ನಿಮ್ಮ ವೃತ್ತಿ ಭದ್ರತೆ ಬಗ್ಗೆ, ವೇತನ ಭದ್ರತೆ ಬಗ್ಗೆ ಇವ್ರು ಹೇಳಿದ್ರೆ ರೆಹಮಾನ್, ಅದು ನಿಜ ಕೂಡ. ಯಾರು ನೀವು ಚಿಂತಾಕ್ರಾಂತ ಆಗಬೇಡಿ, ಯಾರ ಬದುಕು ಕೂಡ ಬೀದಿಗೆ ಬೀಳಲ್ಲ. ನಿಮ್ಮದೇ ಪವರ್ ಟಿವಿ ಅಂದರೆ ಪವರ್ಫುಲ್ ಟಿವಿ ಆಗುತ್ತೆ. ಒಂದು 3-4 ದಿವಸ ಸ್ವಲ್ಪ ಕಾಯಬೇಕು. ನಾನು ಹೇಳಿದ ಸತ್ಯದ ಹಾದಿ ಯಾವಾಗಲೂ ಕಷ್ಟ, ಆದರೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ನಾವೇನಾದರೂ ಸುಳ್ಳು ಪ್ರಸಾರ ಮಾಡಿದ್ರೆ ಹೆದರ್ಕೋಬೇಕಾಗಿತ್ತು. ಈಗ ಸತ್ಯವನ್ನು ಪ್ರಸಾರ ಮಾಡಿಬಿಟ್ಟು ನಾವು ಸ್ವಲ್ಪ ನೋವು ಅನುಭವಿಸ್ಬೇಕಾಗಿದೆ. ಈ ಪ್ರಭುತ್ವದ ದಬ್ಬಾಳಿಕೆ, ದೌರ್ಜನ್ಯ, ಇದಕ್ಕೆ ಧಿಕ್ಕಾರ ಹೇಳ್ತಾ ನಾನು ನಿಮಗೆಲ್ಲ ಅಭಯ ಕೊಡ್ತಾನೆ. ಮುಂದಿನ 2-3 ದಿವಸದಲ್ಲಿ ಇದರಿಂದ ಬಿಡುಗಡೆ ಆಗ್ತೀವಿ. ಸುಮ್ಮನೆ ಸ್ವಲ್ಪ ಗ್ರಹಣ ಹಿಡಿದೆ. ಗ್ರಹಣ ನಮಗೆ ಹಿಡಿದಿಲ್ಲ, ನಮ್ಮ ವ್ಯವಸ್ಥೆ ಗ್ರಹಣ ಹಿಡಿದಿದೆ. ಇಡೀ ಕರ್ನಾಟಕದ ಪ್ರಜಾಪ್ರಭುತ್ವಕ್ಕೆ ಗ್ರಹಣ ಹಿಡಿದಿದೆ, ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಗ್ರಹಣ ಹಿಡಿದಿದೆ, ರಾಜಕೀಯ ಸ್ವಾತಂತ್ರ್ಯಕ್ಕೆ ಗ್ರಹಣ ಹಿಡಿದಿದೆ. ನನಗೆ ಯಾಕೆ ಆಶ್ಚರ್ಯ ಆಗ್ತದೆ, ನಮ್ಮ ಬುದ್ಧಿಜೀವಿ, ಪ್ರಗತಿಪರ ಬುದ್ಧಿಜೀವಿಗಳಿಗೆ ಏನಾಗಿದೆ, ರಮಾನ ಎಲ್ಲ ಸುಮ್ಮನೆ ನಿಂತ್ಬಿಟ್ಟಿದ್ದಾರೆ. ಪಾಪ ಕೆಲವರು ಖಾಸಗಿಯಾಗಿ ವಾಟ್ಸ್ಆ್ಯಪ್ನಲ್ಲಿ ಮಾಡ್ತಾರೆ. ಪವರ್ ಟಿವಿ ಸ್ವಲ್ಪ ಮೋದಿ ಪರ ಅಂತ ಗೊತ್ತಿದ್ರು ಕೂಡ ನನಗೆ ಎಡಪಂಥೀಯ ಸ್ನೇಹಿತರೆಲ್ಲ ಇದ್ದಾರೆ. ಪಾಪ ಅವರೆಲ್ಲ ಈಗ ಸೀನಿಯರ್ ಸಿಟಿಸನ್ಸ್, ಅವರೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜುಗಳಲ್ಲಿ ಪ್ರೊಫೆಸರ್ಸ್, ಅವರೆಲ್ಲ ಆಶ್ಚರ್ಯ ಆಗೋಗ್ಬಿಟ್ಟಿದೆ. ಅಯ್ಯೋ, ನಾವು ಪವರ್ ಟಿವಿ ಥರ ಒಂದು ಪ್ಲಾಟ್ಫಾರ್ಮ್ ನಮಗೆ ಸಿಕ್ತು ಗುರುತಿಸ್ಕೊಳ್ಳೋದಕ್ಕೆ ಅಂತ. ಸೊ ಅಷ್ಟರ ಮಟ್ಟಿಗೆ ನಾವು ಗೆದ್ದಿದ್ದೇವೆ, ತಾತ್ವಿಕವಾಗಿ ಗೆದ್ದಿದ್ದೇವೆ, ನೈತಿಕವಾಗಿ ಗೆದ್ದಿದ್ದೇವೆ. ಆದರೆ ಇನ್ನು ಸತ್ಯ ದರ್ಶನ ಮಾಡಿಬಿಟ್ಟು ಬಚ್ಚಿಟ್ಕೋಬೇಕಾಗಿ ಬಂತಲ್ಲ ನಮ್ಮ MD ಅವ್ರಿಗೆ, ಇದು ತುಂಬ ನೋವಿನ ಸಂಗತಿ. ಸತ್ಯ ಹೇಳಿದ್ದಕ್ಕೆ ಅವರೊಬ್ಬ ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕಾ, ಎಲ್ಲ ಹೋಗಿ ಅಪ್ಸ್ಕೊಂಡ್ರ ಅಂತ ಅನ್ಸ್ಕೋಬೇಕಾ? ಇಂಥ ಸ್ಥಿತಿ ತಂದಿಡ್ತಲ್ಲ ಈ ನಮ್ಮ ರಾಜ್ಯದ ವ್ಯವಸ್ಥೆ. ಆ್ಯಕ್ಚುಲಿ ಕಾಂಗ್ರೆಸ್ನವ್ರಿಗೆ ನಿಜಕ್ಕೂ ಅವ್ರಿಗೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಿದ್ರೆ ಅವರೇ ಬಂದು ಇಲ್ಲಿ ಮೊನ್ನೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಬಂದ್ ಮಾಡಿದ್ಕೊಳ್ಳಿ ವಿರೋಧ ಪಕ್ಷದವ್ರು ಇಲ್ಲಿ ಬಂದು ಪ್ರತಿಭಟನೆ ಮಾಡಬೇಕಾಗಿತ್ತು. ನಮಗೆಲ್ಲ ಸಹಾನುಭೂತಿ ತೋರಿ ಬೆಂಬಲ ಕೊಟ್ಬಿಟ್ಟು ಮಾಡಲ್ಲ. ಯಾಕಂದರೆ ಎಲ್ಲ ಪಕ್ಷದ ರಾಜಕಾರಣಿಗಳು ಇವತ್ತು ಕೋಟ್ಯಾಧಿಪತಿಗಳಾಗಿಬಿಟ್ಟಿದ್ದಾರೆ. ಅವ್ರಿಗೆ ಹಸಿವಿಲ್ಲ, ಸಂಕಟ ಇಲ್ಲ. ಜನಸಾಮಾನ್ಯರ ಬದುಕಿನ ಬವಣೆ ದುಮ್ಮಾನಗಳಿಂದ ಅವ್ರು ಭಾಳ ದೂರ ಹೋಗ್ಬಿಟ್ಟಿದ್ದಾರೆ. ಅವ್ರ ಬದುಕನ್ನೆಲ್ಲ ಕಾಪಾಡ್ಕೊಳ್ಳೋದಕ್ಕೆ PAPS ಗನ್ಮ್ಯಾನು ಎಲ್ಲ ಇರ್ತಾರೆ. ಏನೋ ಒಂದು ಸ್ವಲ್ಪ ಪಾಪ ಇಷ್ಟರ ಮಟ್ಟಿಗಾದರೂ ನಮ್ಮ ಜೊತೆಗೆ ನಿಂತಿದ್ದಾರಲ್ಲ, ಅಷ್ಟಕ್ಕೆ ನಾವು ಸಂತೋಷ ಪಡೋಣ. ನಾವು ಹೆಚ್ಚು ನಿರೀಕ್ಷೆ ಇಟ್ಕೋಬೇಡಿ, ಯಾರು ಎಲ್ಲರೂ ಬಂದು ನಮ್ಮ ಹಿಂದೆ ನಿಲ್ತಾರೆ ಅಂತಂದ್ಬಿಟ್ಟು. ಸಾಧ್ಯವಾದಷ್ಟು ಮಾಡ್ತಾರೆ. ನಾನಿವತ್ತು ಕಾಂಗ್ರೆಸ್ ಲೀಡರ್ ಒಬ್ರು ಹೇಳೇಬಿಟ್ಟೆ, ಅಕಸ್ಮಾತ್ ನಾವು ಪವರ್ ಟಿವಿ ನಾವು ಬಂದ್ ಮಾಡ್ಕೊಳ್ತೀವಿ ಬಿಡಿ, ನಾವೆಲ್ಲ ಬೇರೆ ಕಡೆ ಎಲ್ಲೋ ದಾರಿ ನೋಡ್ಕೊಳ್ತೀವಿ, ಬಟ್ ನಿಮ್ಮ ಪಾರ್ಟಿನ ಬಂದ್ ಮಾಡ್ಕೊಳಕ್ಕಾಗಲ್ಲ, ನಿಮ್ಮ ಪಾಲಿಟಿಕ್ಸ್ನ ಬಂದ್ ಮಾಡ್ಕೊಳಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಾ? ಯಡಿಯೂರಪ್ಪ ನಿಮ್ಮ ಆಫೀಸ್ನು ಬಂದ್ ಮಾಡಿಸ್ಬಿಡ್ತಾನೆ, ಅವ್ರ ವಿರುದ್ಧ ಏನಾದರೂ ಮಾತಾಡಿದ್ರೆ ಅವಾಗೇನು ಮಾಡ್ತೀರಾ ಅಂತ ಕೇಳಿದೆ. ಪಾಪ ಅವ್ರ ಹತ್ರ ಉತ್ತರ ಇರಲಿಲ್ಲ. ನೋಡೋಣ, ನಾಳೆ ಅವರೆಲ್ಲ ಬಂದು ನಮ್ಮ ಜೊತೆಗೆ ತಮ್ಮ ಭಾವನೆ ಹಂಚ್ಕೊಳ್ತಾರಂತೆ. ಬಂದಾಗ ಖಂಡಿತವಾಗ ಅವರೆಲ್ಲ ಬಂದು ನಮ್ಮ ಜೊತೆಗೆ ಸೇರಿದರೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ. ಥ್ಯಾಂಕ್ ಯು, ಟೇಕ್ ಕೇರ್. ಹಾಗೆ ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ ಸರ್, ರೇಷ್ಮೆ ಸರ್, ಪವರ್ ಟಿವಿ MD ಬಗ್ಗೆ ಅವರೇನೋ ಹಿಂದೆ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ್ರು, ಅದಕ್ಕಾಗಿ ಹೊಡೆಸ್ಕೊಂಡ್ರು, ಅದೇ ತಿಂದ್ರು ಅನ್ನೋಂಥದ್ರ ಬಗ್ಗೆ ಒಂದು ವಿಡಿಯೋಗಳು ಹೋಗ್ತಾ ಇದೆ. ಅದಕ್ಕೆ ಸಿಂಪಲ್, ನಿಮ್ಗೆಲ್ರಿಗೂ ಕೂಡ ಗೊತ್ತಾ ಇರುತ್ತೆ, ಯಾವುದಾದ್ರೂ ಒಂದು ಸರ್ಕಾರದ ವಿರುದ್ಧ, ಅವ್ರ ಭ್ರಷ್ಟಾಚಾರ ವಿರುದ್ಧ ಈ ಥರ ಮಾತಾಡಿದಾಗ ಯಾರು ಮಾತಾಡ್ತಾರೋ ಅವ್ರನ್ನ ಧ್ವನಿ ಅಡಗಿಸೋದಕ್ಕೆ ಬೇರೆ ಬೇರೆ ವಾಮ ಮಾರ್ಗಗಳನ್ನ ಅನುಸರಿಸ್ತಾರೆ. ಅವರು ಒಂದು ಧ್ವನಿಯನ್ನ ಮುಚ್ಚಿಸೋದಿಕ್ಕೆ ಅಥವಾ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಇದೆಲ್ಲವೂ ಕೂಡ ಮಾಡ್ತಾರೆ. ಸೊ ಆ ಘಟನೆ ಏನು ಅನ್ನೋದನ್ನ ಸರ್ ವಿವರಿಸ್ತಾರೆ ಸರ್, ಪ್ಲೀಸ್. ಎಂಥ ವಿಚಿತ್ರವಾದ ಕಾಕತಾಳೀಯ ಆಗುತ್ತೆ ಅಂತಂದರೆ, ನಿನ್ನೆ ನಾವು ಇಲ್ಲಿಂದ ಯಾರೋ ಒಬ್ಬರನ್ನ ವಕೀಲರ ಜೊತೆಗೆ ಚರ್ಚೆ ಮೀಟಿಂಗ್ ಮಾಡ್ಲಿಕ್ಕೆ ಹೋಗಬೇಕಾಗಿತ್ತು. ಕಾರ್ ಹತ್ತಿದ ತಕ್ಷಣ ನನಗೊಂದು ಫೋನ್ ಬಂತು ಅನಾಮಧೇಯ ನಂಬರ್ನಿಂದ. ಆ ವ್ಯಕ್ತಿ ಗುರುತಿಸ್ಕೊಂಡ್ರು. ಸರ್, ನಾನು ಸುರೇಶ್ ಅಂತ, ನಿಮ್ಮ NCC ಕೆಡೆಟ್ ಆಗಿದ್ದೆ, ನೀವು MES ಕಾಲೇಜಲ್ಲಿ 1987 NCC ಆಫೀಸರ್ ಆಗಿದ್ದೆ, ನಾನು ಗೌರ್ಮೆಂಟ್ ಜೂನಿಯರ್ ಕಾಲೇಜಿಂದ ನಿಮ್ಮ ಕೆಡೆಟ್ ಆಗಿದೆ, 2 ವರ್ಷ ನಿಮ್ಮ ಜೊತೆ ಬರ್ತಾ ಇದ್ದೆ, ಈಗ ತಾನೇ ವಾಟ್ಸ್ಆ್ಯಪ್ ನೋಡಿದೆ ನಿಮ್ಮ MD ಅವ್ರ ಬಗ್ಗೆ. ಅದೇ ಹೆಂಗಸೆ ನನ್ನ ಲೈಫು ಬರ್ಬಾದ್ ಮಾಡಿಬಿಟ್ಟಿದ್ದಾಳೆ, ನನ್ನ ಸಂಸಾರಿಕ ಜೀವನ ಹಾಳಾಯಿತು, ನನ್ನ ವೃತ್ತಿ ಜೀವನ ಹಾಳಾಯಿತು, ನನ್ನ ಆಡಿಟರ್ ಆಫೀಸ್ ಪೂರ್ತಿ ಛಿದ್ರ ಆಗೋಗ್ಬಿಡ್ತು. ಆ ವ್ಯಕ್ತಿ, ಅವಳ ಹೆಸರು ಯಾರು, ಪ್ರೇಮಾ ರಾಮಮೂರ್ತಿ. ಆಕೆ ಎಲ್ಲ ಕಡೆನೂ ಹೀಗೇನೆ, ನಾನು ಈ ಥರ ವಿಚ್ಛೇದಿತ ಹೆಂಗಸು, ಸಣ್ಣ ಮಗು ಇದೆ, ನನಗೆ ಕೆಲಸ ಕೊಡಿ ಅಂತ ಬರ್ತಾಳೆ, ನನ್ನ ನರ್ಸಿಂಗ್ ಟ್ರೈನಿಂಗ್ ಆಗಿದೆ ಅಂತ ಬರ್ತಾಳೆ. ಆಕೆಗೆ ಯಾರಾದರೂ ಕೆಲಸ ಕೊಟ್ಟರು ಅಂತಂದರೆ 3-4 ತಿಂಗಳಲ್ಲಿ ಫಸ್ಟು ಸಂಸಾರದಲ್ಲಿ ಹುಳಿ ಹಿಂಡ್ತಾಳೆ. ನನ್ನ ವಿರುದ್ಧ ನನ್ನ ಹೆಂಡತಿ ಇದರಲ್ಲಿ ಕಾರ್ಮೆಲ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ಲು. ಆಕೆನ ಎತ್ತು ಕಟ್ಬಿಟ್ಟು ನನ್ನ ಮೇಲೆ ಆ್ಯಂಟಿಡೋರಿ ಕೇಸ್ ಹಾಕ್ಸ್ಬಿಟ್ಲು. ಮತ್ತಿದೇ ಈ ಹೊಯ್ಸಳ ಸೇನೆನೋ ಗ್ಯಾಂಗ್ ಬಂದ್ಬಿಟ್ಟು
ನನ್ನ ಮೇಲೆ ಹಲ್ಲೆ ಮಾಡಿದರು, ನನ್ನ ಏರ್ ಕಂಡೀಷ್ನರು ಆಫೀಸ್ ಇಕ್ವಿಪ್ಮೆಂಟ್ ಎಲ್ಲ ಧ್ವಂಸ ಮಾಡಿಬಿಟ್ರು. ಅದಾದಮೇಲೆ ಈ ಘಟನೆ ಆದಮೇಲೆ ನನ್ನ ಕ್ಲೈಂಟ್ಸೇ ಬಿಟ್ಟು ಹೋಗ್ಬಿಟ್ರು. ನನಗೆ ಒಳ್ಳೆ ಆಡಿಟ್ ಪ್ರಾಕ್ಟೀಸ್ ಇತ್ತು, ನನಗೆ ಆಡಿಟರ್ ಇದು ಮಾಡ್ತಾಯಿದ್ದೆ, ನನ್ನದೇ ಒಂದು ಕನ್ಸಲ್ಟೆನ್ಸಿ ಇಟ್ಕೊಂಡಿದ್ದೆ, ಅದು ಹಾಳಾಗೋಯ್ತು. ಅದಾದಮೇಲೆ ನಾನು ಈ ಥರದ ಗ್ಯಾಂಗ್ಗಳ ವಿರುದ್ಧ ನನ್ನದೇ ಒಂದು ಸಂಘಟನೆ ಕಟ್ಕೊಂಡಿದ್ದೀನಿ. ಆದರೆ ಮುಂದೆ ಅದು ಬದುಕು ಜಟ್ಕಾ ಬಂಡಿ ಅನ್ನೋ ಒಂದು ಲೈವ್ ಶೋ, ರಿಯಾಲಿಟಿ ಶೋ ಬರ್ತಾ ಇತ್ತು, ಲಕ್ಷ್ಮಿ ನಡೆಸ್ತಾ ಇದ್ರು, ಆ್ಯಕ್ಟರ್ ಲಕ್ಷ್ಮಿ. ಆ ಶೋನಲ್ಲಿ ಈಕೆ ಒಂದು ಸಾರಿ ಒಬ್ರು ಯಾರೋ ಇದಾದ್ರೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿದೆ. ಅಂದರೆ ಹೆಂಗಸರಿಂದ ನೊಂದಿರೋ ಗಂಡಂದರು, ಪತ್ನಿಯರಿಂದ ಕಿರುಕುಳಕ್ಕೊಳಗಾದ ಗಂಡಿದ್ರ ಬಗ್ಗೆ ಚರ್ಚೆ ನಡೆದಿತ್ತಂತೆ. ಅಲ್ಲಿ ನಮ್ಮ IPS ಆಫೀಸರ್ ಡಿ ರೂಪಾ ಅವರು ಗೆಸ್ಟ್ ಆಗಿ ಬಂದಿರಂತೆ ಆ ಎಪಿಸೋಡ್ಗೆ. ಅಲ್ಲಿ ಎದುರಿಗೇನೆ ಆ ಹೆಂಡತಿ ಕಡೆಯವರು ಒಬ್ಬನ್ನ ಅವ್ನು ಹಂಗೆ ಮಾಡ್ದ ಹಿಂಗೆ ಮಾಡ್ದ ವಂಚನೆ ಮಾಡ್ದ ಅಂತ ಬಡ ಹಾಕಿ ಸಂಬಂಧಿಕರೆಲ್ಲ ಹೋಗ್ಬಿಟ್ಟು ಹೊಡಿತಾ ಇದ್ದಾರಂತೆ. ಬಿಫೋರ್ ಕ್ಯಾಮ್ರಾ ಲೈವ್ ಹೊಡಿತಾ ಇದ್ದಾರಂತೆ. ಅವಾಗ ಈ ಹೆಂಗಸು ಮತ್ತಕ್ಕೆ ಬಂತು ಅವ್ರಿಗೆ ಉತ್ತೇಜನ ಕೊಡ್ತಾ ಇದ್ದಂತೆ. ಇದೇ ಹೆಂಗಸು 2011ರಲ್ಲಿ ನಮ್ಮ MD ಅವರು ಆಗ್ತಾನೆ ಇವರು ಮುಂಬೈಯಿಂದ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾರೆ, ತಮ್ಮ ಕರಿಯರ್ ಸೆಟಪ್ ಮಾಡ್ಕೊಳ್ತಾ ಇದ್ರಂತೆ. ಟ್ಯಾಕ್ಸ್ ಪ್ರೋ ಬಿಸ್ನೆಸ್ ಸೊಲ್ಯೂಷನ್ ಅಂತ ಒಂದು ಕಂಪ್ನಿ ಮಾಡ್ಕೊಂಡಿದ್ರು. ಅದರೊಬ್ಬ ಸೀನಿಯರ್ ಮೋಸ್ಟ್ ಆಡಿಟರು, ಇನ್ನೊಬ್ಬ ಯಂಗ್ ಆಡಿಟರ್, ಪ್ಲಸ್ ಇವರು 3 ಜನ ಚಾರ್ಟರ್ ಅಕೌಂಟ್ ಸೇರಿ ಆ ಕಂಪ್ನಿ ನಡೆಸ್ತಾ ಇದ್ದಾರೆ ಬಸವನಗುಡಿಯಲ್ಲಿ. ಅವಾಗ ಈ ಹೆಂಗಸು ಮಕ್ಕ ಕೆಲಸ ಕೇಳ್ಕೊಂಬಂದು, ಹೀಗೆ ನನ್ನ KSRTC ಗಂಡ ಇದ್ದಾರೆ, ಅವ್ರನ್ನ ಬಿಟ್ಟಿದ್ದಾರೆ, ನನಗೆ ಕಷ್ಟ ಆಗಿದೆ, ಕೆಲಸ ಕೊಡಿ ಅಂತ. ಸೊ ರಿಸೆಪ್ಷನಿಸ್ಟ್ ಆಗಿ ಸೇರಿದವಳು ಮುಂದೆ ಆಕೆಗೆ ಪೂರ್ತಿ ನಂಬಿಟ್ಟು ಇವರೆಲ್ಲ ಬ್ಯಾಂಕಿಂಗ್ ವ್ಯವಹಾರ ಅದೆಲ್ಲ ಮಾಡ್ತಾ ಇದ್ದಂತೆ. 15 ಲಕ್ಷ ರೂಪಾಯಿ ಮಿಸ್ ಆಯ್ತಂತ ಕಂಪ್ನಿ ಅಕೌಂಟಲ್ಲಿ. ಆಗ ಈಕೆ ಕರೆದು ವಿಚಾರಣೆ ಮಾಡಿ ಇದು ಮಾಡಿದಾಗ ತಪ್ಪಿಕೊಂಡು ಆಕೆನ ಕೆಲಸದಿಂದ ಬಿಡಿಸಿ 2 ತಿಂಗಳಿಗೆ ಆಕೆ ಈ ಗ್ಯಾಂಗ್ ಕಟ್ಕೊಂಡ್ಬಂದ್ಲು. ಒಂದಿನ ಏಕಾಏಕಿ 40 ಜನ ಗುಂಡ, ಅದೊಂದು ಈ ಇವ್ರದಾರಲ್ಲ ಇವರ ರೋಲ್ ಕಾಲ್ ಗ್ಯಾಂಗ್ ಬಂದು ಇವ್ರನ್ನೊಂದು ರೂಮಲ್ಲಿ ಹಾಕಿ ಹೊಡಿತಾ ಇದ್ರಂತೆ. ಆ್ಯಂಡ್ ಮತ್ತೊಂದು ಕಡೆ ಎಲ್ಲ ಕಡೆ ಇವರು CCTV ಕ್ಯಾಮ್ರಾಗಳೆಲ್ಲ ಬಂದ್ ಮಾಡಿಬಿಟ್ಟು ಆಫೀಸ್ ಅಲ್ಲಿ 80 ಜನ ಕೆಲಸ ಮಾಡ್ತಿದ್ದಂಥ ಕಚೇರಿಯಲ್ಲಿ ಎಲ್ಲರದ್ದು ಮೊಬೈಲ್ ಫೋನ್ ಇಸ್ಕೊಂಡು ಒಳ್ಳೆ ಗ್ಯಾಂಗ್ಸ್ಟರ್ಸ್ ಥರ ನಡೀತಾ ಇತ್ತಂತೆ. ಆಗ್ತಾನೆ ನಮ್ಮ ದಿನಕರ್ ಅವರು ಹೊಸದಾಗಿ ಇವ್ರ ಜೊತೆಗೆ ಅಸೋಸಿಯೇಟ್ ಆಗಿದ್ರು. ಅದು ನಡೀತಿರೋದು ನೋಡಿ ಸೀದಾ ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಪೊಲೀಸರು ಇರುವಂತೆ. ಕೊನೆಗೆ ಚಿತಾ ಪೊಲೀಸರು ಒಂದು ಇಬ್ಬರು ಬರ್ತಿರೋಂಗೆ ಈ ರೌಡಿಗಳೆಲ್ಲ ಓಡೋಗ್ಬಿಟ್ರಂತೆ. ಕೆಳಗಡೆ ಅವ್ರ ಗ್ಯಾಂಗ್ ಲೀಡರ್ ಒಬ್ಬ ನಂಜೇಗೌಡ ಅಂತ ಹೊಯ್ಸಳ ಸೇನೆಯ ಸಂಸ್ಥಾಪಕ, ಆತಲ್ಲಿ ಕಾರಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತಾ ಇರ್ತಾನಂತೆ, ಮೊಬೈಲಲ್ಲಿ ವಾಚ್ ಮಾಡ್ತಾ ಇರ್ತಾನಂತ, ಅಲ್ಲಿ ಏನು ನಡೀತಾ ಇದೆ ಏನು ಅಂತಂದು ಎಲ್ಲ ಓಡೋಗ್ಬಿಟ್ರಂತೆ. ಈ ಘಟನೆ ಆದಮೇಲೆ ಇವರು ಕ್ರಿಮಿನಲ್ ಕಂಪ್ಲೇಂಟ್ ಕೊಟ್ಟರು. ಆ ಹೆಂಗಸು ದಡೂತ್ ಹೆಂಗಸು ಸಂಸ್ಥಾಪಕಿ ಹೊಯ್ಸಳ ಸೇನೆ ಲೀಡರ್ ಅವಳು, ಅವರೆಲ್ಲ ಅರೆಸ್ಟ್ ಆದರು. ಅವ್ರದ್ದೆಲ್ಲ ಫೋಟೋ ಗಿಟೋ ತೆಗೆದು ಅದರಲ್ಲಿ ಈ ವಿಡಿಯೋನಲ್ಲಿ ತೋರಿಸಿರೋ 3 ಜನ ಹೆಂಗಸರಿಗೆ ರೌಡಿ ಶೀಟರ್ಸ್ ಅವರು. ಆಮೇಲೆ ಒಬ್ಬಳೆ ಕ್ರಿಮಿನಲ್ ಕೇಸ್ ಹಾಕಿದರು. ಅವ್ರು ಅಷ್ಟಕ್ಕೆ ಬಿಡಲಿಲ್ಲ. ಇನ್ನೊಂದು 2 ತಿಂಗಳಾದಮೇಲೆ ಸರ್ ಯಾವುದೋ ಒಂದು ಚಾರಿಟೇಬಲ್ ಇದು ನಡೆಸ್ತಾ ಇದ್ವಿ, ಒಂದು ಸಂಸ್ಥೆ NGO ನಡೆಸ್ತಾ ಇದ್ವಿ, ತಾವು ವಿಸಿಟ್ ಕೊಡಬೇಕು ಅಂತ ಇನ್ನಿಬ್ಬರಿದ್ರಲ್ಲ ಇವರು ಸಹೋದ್ಯೋಗಿಗಳು, ನರಸಿಂಹಮೂರ್ತಿ ಆ್ಯಂಡ್ ವೆಂಕಟ್ ಅಂತ. ಪಾಪ ನರಸಿಂಹಮೂರ್ತಿ ಅವ್ರಿಗೆ ಯಾರೇ 68 ಇಯರ್ಸ್ ಚಾರ್ಟರ್ಡ್ ಅಕೌಂಟೆಂಟ್. ಅವರಿಬ್ಬರು ನಂದಿನಿ ಲೇಔಟ್ ಹತ್ರ ಎಲ್ಲ ಇಸ್ಕಾನ್ ಟೆಂಪಲ್ ಹತ್ರ ಎಲ್ಲ ಕರೆಸ್ಕೊಂಡ್ರಂತ. ಅವ್ರು ಕಾರಿಂದ ಇಳಿತಿರೋಂಗೆ ಹೋ ಅಂತ 7-8 ಜನ ಬಂದ್ಬಿಟ್ಟು ನೋಡಿ ಆ ಹೆಂಗಸು ಮತ್ತೆ ಬಂದಂತ. ಅವಳು ಮತ್ತಲ್ಲಿ ಬಂದ್ಬಿಟ್ಟು ನನ್ನ ಮೇಲೆ ಆ್ಯಸಿಡ್ ಹರಿಸ್ತಾ ಇದ್ದಾರೆ ನೋಡಿ, ಖಾರದ ಪುಡಿ ತಂದಾರೆ, ತಾವೇ ತಂದುಬಿಟ್ಟಿದ್ದಾರೆ. ಆ್ಯಸಿಡ್ ಎಲ್ಲ ಏನಲ್ಲ, ಅದು ಈ ಬ್ಯಾಟ್ರಿ, ಆಟೋಮೊಬೈಲ್ ಬ್ಯಾಟ್ರಿ ವಾಟರ್ ಹಾಕ್ತಾರಲ್ಲ, ಡಿಸ್ಟಿಲ್ ವಾಟರ್ ಇಂಥ ಬಂದ್ಬಿಟ್ಟು ಇದು ಮಾಡ್ತಾ ಇರುತ್ತೆ. ಹೋ ಅಂತ ರಂಪ ಮಾಡಿ ಸೀದಾ ಅವ್ರನ್ನ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ, ಪೊಲೀಸರು ಮೊದಲೇ ಬುಕ್ ಮಾಡಿದ್ದಂತೆ, ಅಲ್ಲಿ ಇಬ್ಬರನ್ನ ಕೂಡ ಹಾಕ್ಬಿಟ್ರಂತೆ. ಕೊನೆಗೆ ಆ ಸುದ್ದಿ ಗೊತ್ತಾದ್ಮೇಲೆ ಅವಾಗ ಸದಾನಂದ ಗೌಡರು ಚೀಫ್ ಮಿನಿಸ್ಟರ್, ದಿನಕರ್ ಅವ್ರ ಊರಿನವರು, ಪುತ್ತೂರಿನವರು. ಸೊ CM ಮನೆಗೆ ಹೋಗಿ ಇದು ಮಾಡಿ ಸದಾನಂದ ಗೌಡರು ಹೇಳಿದ್ಮೇಲೆ ಅಲ್ಲಿಂದ ಫೋನ್ ಹೋಯ್ತಂತ. ಫೋನ್ ಹೋದ ತಕ್ಷಣ ನಂದಿನಿ ಲೇಔಟ್ ಪೊಲೀಸು ಅದನ್ನು ಸುಬ್ರಹ್ಮಣ್ಯ ನಗರ ಪೊಲೀಸ್ ಶಿಫ್ಟ್ ಮಾಡಿಬಿಡ್ತಾರೆ ಕೇಸ್. ಅಯ್ಯೋ CM ಮನೆ ಫೋನ್ ಅಂತ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಅಲ್ಲೊಬ್ಬ ನೋಟೋರಿಯಸ್ ಆಫೀಸರ್ ಒಬ್ಬ ಅರುಣ್ ಅಂತಂದು ಇತ್ತೀಚೆಗೆ ದರೋಡೆ ಕೇಸಲ್ಲಿ ಸಿಕ್ಕಾಕೊಂಡು ನೋಡಿ ಮೈಸೂರಿನಲ್ಲಿ. ಆ ವ್ಯಕ್ತಿ ಮುಂದೆ ಸಸ್ಪೆಂಡ್ ಆದ ವ್ಯಕ್ತಿ. ಇವ್ರನ್ನ ಇಬ್ಬರನ್ನು ಹಿಡ್ಕೊಂಡು ಹೋಗಿ ಚಡ್ಡಿ ಮೇಲೆ ನಿಲ್ಲಿಸ್ಬಿಟ್ಟಿದ್ರು, ಲಾಕಪ್ಪಲ್ಲಿ ಹಾಕಿಬಿಟ್ಟು. ಅಲ್ಲೂ CM ಮನೆಯಿಂದ ಫೋನ್ ಎಲ್ಲ ಬಂದರೂ ಕೂಡ ಅಷ್ಟೊತ್ತಿಗಾಗಲೇ ಅವ್ರನ್ನ ಜುಡಿಷಿಯಲ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಸಂಜೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬಿಟ್ರಂತೆ. ಇದು ಗೊತ್ತಾದ್ಮೇಲೆ DCP ನರೋನಾ ಅಂತಿದ್ರು ಒಬ್ಬ ಅಪ್ರೈಟ್ ಆಫೀಸರ್. ಅವರು ಈ ವಿಷಯ ಎಲ್ಲ ತಿಳ್ಕೊಂಬಂದು ಆ ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆ ಪ್ರೆಸ್ ಕಾನ್ಫರೆನ್ಸ್ ನಡೆಸಿಬಿಟ್ಟು ಇದೆಲ್ಲ ಪೂರ್ತಿ ಕಪೋಲ ಕಲ್ಪಿತ ಘಟನೆ ಇದು, ಇಲ್ಲಿ ಪಾಪ ಅವ್ರು ಅಂಥವ್ರಲ್ಲ, ಇಂಥದ್ದು ಆ್ಯಸಿಡ್ ಹಚ್ಚಿ ಖಾರದ ಪುಡಿ ಹಾಕಿ ಆ್ಯಸಿಡ್ ಹಾಕುವಂಥವ್ರಲ್ಲ, ಇವರೆಲ್ಲ ವೃತ್ತಿವಂತ ಚಾರ್ಟರ್ಡ್ ಅಕೌಂಟೆಂಟ್ಸು. ಇವ್ರು ಬೇಕಂತಲೇ ಇವ್ರಿಗೆ ಟ್ರ್ಯಾಪ್ ಮಾಡಿ ಹಫ್ತಾ ವಸೂಲಿ ಮಾಡ್ಲಿಕ್ಕೆ ಮಾಡಿದ್ದು. ಈ ಗ್ಯಾಂಗ್ನವರಲ್ಲಿ ಎಲ್ಲರೂ ಇದು ಡಿಸ್ಟಿಲ್ ವಾಟರ್ ಇದು ಆ್ಯಸಿಡ್ ಅಲ್ಲ ಅಂತ ಅವ್ರು ಕುಡದೇ ತೋರಿಸಿರೋದು ಪತ್ರಕರ್ತರ ಎದುರಿಗೆ ಎಕ್ಸ್ಪೋಸ್ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಮುಂದೆ ಕೇಸ್ ಆಯಿತು. ರಾಕೇಶ್ ಶೆಟ್ಟರ್ ಕೊಟ್ಟ ಕಂಪ್ಲೇಂಟ್ ಮೇಲೆ ಅವ್ರಿಗೆಲ್ಲ ಶಿಕ್ಷೆ ಆಗಿದೆ, 6 ತಿಂಗಳು ಸೆರೆಮನೆ ವಾಸ ಮತ್ತು ದಂಡ ಶಿಕ್ಷೆ ಆಯ್ತಂತ. ಈ ಚರಿತ್ರೆಯರನ್ನ ಬಳಸ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಅವ್ರ ಕುಟುಂಬದವರು ನಮ್ಮ ತೇಜೋವಧೆ ಮಾಡೋ ಪ್ರಯತ್ನ ಮಾಡ್ತಾರೆ. ನಾಳೆ ಯಾರಾದ್ರೂ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದ್ರೆ ಹೇಳೇ ಹೇಳ್ತಾರೆ, ಹೌದಪ್ಪ ನಮ್ದು ಪಾಪಿಗಳ ಲೋಕ, ನಾವು ಗಂಡು ವ್ಯಕ್ತಿಗಳಲ್ಲ, ನಿಮ್ದು ಪುಣ್ಯವಂತರ ಸ್ವರ್ಗ, ನಿಮ್ದು ಪಾಪಿಗಳ ಲೋಕ.
ಹಾಗಂದ್ ಮಾತ್ರಕ್ಕೆ ನಾವು ಹೊರಗೆ ತಂದಿರೋ ಸತ್ಯ ಸುಳ್ಳಾಗೋದಿಲ್ಲ. ಎಸ್, ನಾವು ಜನರಿಗೆ ಇಟ್ಟಿರೋ ಮಾಹಿತಿ ಯಾವುದು ಸುಳ್ಳಲ್ಲ. ಅದನ್ನ ಬೇಕಾದ್ರೆ ತನಿಖೆ ಮಾಡಿಸಿ ಅಂತ ಹೇಳ್ತೀವಿ. ಅದ್ರೊಳಗೆ ನೀವು ಯಾರು ತಲೆ ಕೆಡಿಸ್ಕೊಬೇಡಿ. ಜನ ಸ್ವಲ್ಪ ವಿಚಲಿತರಾಗಿದ್ದಾರೆ ಅದು ನೋಡಿದ ಕೂಡಲೇ. ಹೌದು. ಓಕೆ, ಇನ್ನು ಕ್ಲಾರಿಫಿಕೇಶನ್ ಬೇಕಾ? ಏನಿಲ್ಲ ಸರ್. ಓಕೆ, ಇದಿಷ್ಟೇಪ್ಪ. ಎಲ್ರಿಗೂ ಹೇಳೋದು ಮತ್ತೊಂದ್ಸತಿ, ಎಲ್ಲರೂ ಜೊತೆಲಿರೋಣ, ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಯಾರಿಗೂ ಏನು ತೊಂದರೆ ಆಗೋದಿಲ್ಲ, ನಿಮ್ಮ ಜೀವನಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾವಣ. ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ನಾವು ಲೈವ್ ರಿಸ್ಟೋರ್ ಆಗ್ತೀವಿ. ಸೊ ನಿಮ್ಮ ಬೆಂಬಲಕ್ಕೆ ಚಿರಋಣಿ ನಾವು ಯಾವತ್ತೂ ಕೂಡ. ಯಾಕಂದರೆ ರಾಜ್ಯಾದ್ಯಂತ ಜನ ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಲಿ. ಪವರ್ ಟಿವಿ ಸ್ವಲ್ಪ ದಿನಗಳ ಕಾಲ ಮಾತ್ರ ಲೈವ್ ನಿಮ್ಮ ಮುಂದೆ ಬರೋದಿಲ್ಲ, ಆದರೆ ನಮ್ಮ ಫೇಸ್ಬುಕ್ಗಳಲ್ಲಿ ನಾವು ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಟಚಲ್ಲಿ ಇರ್ತೀವಿ. ನೀವು ನಮಗೆ ಬೆಂಬಲ ವ್ಯಕ್ತಪಡಿಸ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಬೆಂಬಲ ಮುಂದುವರಿಲಿ. ಹಾಗೆ ಎಲ್ಲ ಸಾಕಷ್ಟು ಸಂಘಟನೆಗಳವರು ಕೂಡ ಬರ್ತಾ ಇದ್ದಾರೆ, ದಿನ ನಮ್ಮ ಆಫೀಸಿಗೆ ಬರ್ತಾರೆ. ಏನು ಮಾಡ್ಬೇಕು ಹೇಳಿ ಸರ್, ನಾವು ರೆಡಿ ಇದ್ದೀವಿ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಕೂಡ ನಮಗೆ ಅಷ್ಟೇ ಮುಖ್ಯ. ಥ್ಯಾಂಕ್ ಯು. ನಾವೆಲ್ಲರೂ ಪವರ್ ಟಿವಿಯ ಒಂದು ಕಂಪ್ಲೀಟ್ ಫ್ಯಾಮಿಲಿ ಜೊತೆಗಿದ್ದೀವಿ. ಹಾಗೆ ನೀವು ನಮ್ಮ ಜೊತೆಗಿರಿ. ನೀವು, ಯಾಕಂದ್ರೆ ನಾವು ಹೇಳ್ತೀವಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ, ಖಂಡಿತವಾಗ್ಲೂ ನಿಮ್ಮ ಶಕ್ತಿಯಾಗೆ ಮುಂದುವರಿಯುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ನಾವು ಲೈವ್ ನಿಮ್ಮ ಜೊತೆಗೆ ಜಾಯ್ನ್ ಆಗ್ತೀವಿ. ಥ್ಯಾಂಕ್ ಯು.